ನಗುಗೆ ವಿರುದ್ಧ ಪದ ಯಾವುದು? ಅಳು ಅಂತ ನಾವ್ ಅನ್ಕೊಂತೀವಿ, ಆದ್ರೆ ನಗುಗ್ ವಿರುದ್ಧ ಪದ ಬೇಸರ ಅಥವಾ ಗಂಟು ಮೋರೆ ತಾನೆ. ಪ್ರೀತಿ ಪ್ರೇಮ ಇರೋ ಮನೇಲಿ ಮಾತ್ರ ನಗು ತುಂಬಿರುತ್ತೆ. ಬಿದ್ದು ಬಿದ್ದು ನಗೋದಷ್ಟೇ ನಗು ಅಲ್ಲ, ಸ್ನೇಹದ ನಗು, ಪ್ರೀತಿ ನಗು, ವಿಶ್ವಾಸದ ನಗು. ಹೀಗೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಅಂತ ನಮ್ ಬೇಂದ್ರೆ ಅವರೇ ಹೇಳಿದ್ದಾರೆ. ಅವ್ರು ಹೇಳಿರೋದು ಪ್ರೇಮದ ನಂಟು, ಆದ್ರೆ ನನಗೂ ನಿನಗೂ ಎರಡರಲ್ಲೂ ಕೂಡ ನಗು ಇದೆ ಅಲ್ವಾ, ಹಾಗಾಗಿ ಇದು ನಗುವಿನ ನಂಟು. ಅಂಥ ಥರದ ನಗು ತುಂಬಿದ ಮನೆ ನಮ್ಮ ಮಜಾ ಭಾರತದ ಮನೆ. ಆ ನಗುವಿನ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೆಲ್ಕಮ್ ಟು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲ. ನಾನು ನಿಮ್ಮ ಭೂಮಿ ಶೆಟ್ಟಿ. ಈ ಮನೆಯ ಪ್ರೀತಿಯ ದನಿ, ವಾಯ್ಸ್ ಆಫ್ ಲವ್, ಗುರುಜಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಭೂಮಿ. ಥ್ಯಾಂಕ್ ಯು. ಸೊ ಮನೆಯಲ್ಲಿ ತರ್ಲೆ ತುಂಟಾಟ ಮಾಡಕ್ಕೆ ಒಬ್ಬರು ಇರ್ಲೇಬೇಕು. ಅದ್ರಲ್ಲೂ ಅವರು ಮನೆ ಕಿರಿ ಮಗಳೋ ಕಿರಿ ಮಗನೋ ಆಗಿದ್ರೆ ಅದ್ರ ಕತೆನೆ ಬೇರೆ ಇರುತ್ತೆ. ಕಿರಿ ಮಗಳಾದ್ರೂ ತರ್ಲೆ ಮಾಡೋದ್ರಲ್ಲಿ ಟಾಪ್ ಇರೋ ಪ್ರೀತಿಯ ಹುಡುಗಿ ರಚಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಭೂಮಿ. ರಚಿ ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ ಸೀರೆಲಿ. ಥ್ಯಾಂಕ್ ಯು. ಸಿಂಬಲ್ ಆಫ್ ಲವ್. ನಿಲ್ಲಲ್ಲ ಟೆಂಪರೇಚರು. ಸೊ ತರ್ಲೆ ಮಾಡೋಕೆ ರೆಡಿ ಆಗಿರೋ ನಮ್ಮ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್. ಪ್ರೀತಿ ಮಾಡಬಾರದು, ಮಾಡಿದರೆ ವಯಸ್ಸು ನೋಡಬಾರದು. ಅಲ್ಲ, ನಾನ್ ಕರ್ದಿದ್ದು ಬಾಯ್ಸ್ ಅಂಡ್ ಗರ್ಲ್ಸ್ಗೆ ವೆಲ್ಕಮ್ ಮಾಡಿದ್ದು. ನೀವ್ ಯಾಕೆ ಬಂದ್ರಿ? ನನ್ನನ್ನ ಏನಂತ ಕರ್ದಿ ನೀನು? ಅಜ್ಜಿ ಅಂದೆ. ನಾನ್ ನೋಡಕ್ ಅಜ್ಜಿ ತರ ಇದೀನ. ಮತ್ತೆ ಹೆಂಗಿದ್ದೀರಾ? ಆಯ್ತು ಬಿಡಮ್ಮ, ನನ್ನ ಅಜ್ಜಿ ಅಂತಲೇ ಇಟ್ಕೊಳ್ಳೋಣ. ನಿನ್ ವಯಸ್ಸೆಷ್ಟು? 22. ಯಾಕೆ 22 ವಯಸ್ಸಂತೆ? ಈಗಿನ ಕಾಲದವ್ರು ಆಗ್ಬಿಟ್ಟು ಅದೇನದು ಸ್ವಾಗತ ಸುಸ್ವಾಗತ ಹಳೇ ಕಾಲದವ್ರ ತರ ಹೇಳೋದು. ಈಗಿನವ್ರ ತರ ವೆಲ್ಕಮ್ ಮಾಡ್ಬೇಕಮ್ಮ. ಈಗಿನವ್ರ ತರ ಅಂದ್ರೆ ಹೆಂಗೆ? ಹಾಯ್ ಡ್ಯೂಡ್. ವೆಲ್ಕಮ್ ಬ್ರೋ. ಹಾಯ್ ಬ್ರೋಸ್. What's up? ಓಕೆ, ಅದೆಲ್ಲ ಇರ್ಲಿ. ಕರೀದೇ ಇದ್ರೂನು ಇನ್ವಿಟೇಷನ್ ಕೊಟ್ಟವ್ರ ತರ ಬಂದಿದ್ದೀರಲ್ಲ, ಯಾರ್ ನೀವು? ನನ್ನ ಹೆಸರು ಮೋನಿ. ಮೋನಿ ಅಲ್ಲ, ಆಗ್ಲೇ ನಿಮಗ್ ಮೋನಿ ಅಂತ ಹೆಸರಿಟ್ಟಿದ್ರಾ? ನನ್ನ ಹೆಸರು ಆಕ್ಚುಲಿ ಮೋಹಿನಿ. ಗಂಡಸರ ಮೇಲೆ ನಾವ್ ಯಾಕೆ ಡಿಪೆಂಡ್ ಆಗ್ಬೇಕು ಅಂತ ಮೋಹಿನಿಯಲ್ಲಿ ಹೀ ತೆಗ್ಬಿಟ್ಟು ಮೋನಿ ಮಾಡ್ಕೊಂಡ್ಬಿಟ್ಟು. ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ಸ್ವಲ್ಪ ಹೇಳ್ಬಿಡ್ತೀನಿ. ಶೈತಾನ್ಪುರ ಅಂತಿದೆ ಒಂದು. ಶೈತಾನ್ಪುರದ ರಾಜ ಮಹಾಂತೇಶ ರಾಜ ಅವ್ರ ಮಗಳು ನಾನು. ಮದ್ವೆ ಆದ್ಮೇಲೆ ಕಾಗೆ ಬಂಗಾರ ತರ ಆಗೋಯ್ತ್ರಿ. ಯಾಕಜ್ಜಿ, ಏನಾಯ್ತು? ಬಂಗಾರದಂಗಿದ್ದ ಕಾಗೆ ಬಂಗಾರ ತರ ಆಗೋಯ್ತು ಅಂತ ಹೇಳ್ತಿದ್ದೀನಿ. ಅವಳಕ್ ಬಿಡಮ್ಮ ಸ್ವಲ್ಪ. ಸರಿ ಆಯ್ತಳಿ. ಆಮೇಲೆ ಏನಾಯ್ತು ಗೊತ್ತಾ? ಯಾರಿಗೂ ಆಗ್ಬಾರ್ದಮ್ಮ ಇದು. ನಾನು ಅಳ್ತಾ ಇದ್ರೆ ಯಾರೇ ಅದು ನಗ್ತಾ ಇರೋದು? ನನ್ ಗಂಡ ಇದಾನಲ್ಲಮ್ಮ, ಅಲ್ಲ ಇದಾನೆ ಅಂದ್ರೆ ಇಲ್ಲ, ಇವನ್ ಪಾದ ಸೇರ್ಕೊಂಡ್ಬಿಟ್ಟು. ಆಕ್ಚುಲಿ ಇವಾಗ ಸ್ವಲ್ಪ ಬೆಟರ್ ಅನ್ಸ್ತಾ ಇದೆ. ಅವ್ನ ಮೇಲೆ ಹೋದ್ಮೇಲೆ ಸ್ವಲ್ಪ ಫ್ರೀಡಮ್ ಸಿಕ್ಕಿದೆ. ಅಲ್ಲ ಅಜ್ಜಿ, ಗಂಡ ಸತ್ ಮೇಲೆ ಲೈಫ್ ಬೆಟರ್ ಅಂತೀರಲ್ಲ, ನೀವ್ ಎಂತ ಅಜ್ಜಿ ನೀವು? ಘಾಟಿ ಅಜ್ಜಿನ ನೀವು? ಅಯ್ಯೋ, ನಿನ್ಗೇನು ಮದ್ವೆ ಆಗಿಲ್ಲ. ಮದ್ವೆ ಆದವ್ರನ್ನ ಕೇಳು, ಗೊತ್ತಾಗುತ್ತೆ. ಅದು ಸರಿನೇ ಬಿಡಿ. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಇವಾಗ? ಒಬ್ರಿದ್ದಾರೆ. ಯಾರು? ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ನಾನು ಬಂದಿರೋದು. ಯಾರದು? ಚಂದ್ರಣ್ಣ. ಗುರು ಸರ. ಅವ್ರಿಗೆ ನನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ನನ್ ಮನ್ಸಲ್ಲಿ ಏನೋ ಒಂದ್ ತೊಳಲಾಟ. ನನ್ ಗಂಡ ಹೋದಾಗ್ಲಿಂದ ಯಾರೋ ನನಗೋಸ್ಕರ ಕಾಯ್ತಾ ಇದಾರೆ ಅಂತ. ಒಂದ್ ದಿವಸ ಎತ್ ನೋಡ್ದೆ, ಟಕ್ ಅಂತ ನನ್ ಮನ್ಸಿಗೆ ಗುರು 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 ಅಂತ ಕೇಳಿಸ್ಬಿಡ್ತು. ಅವ್ರನ್ನ ಹುಡ್ಕೊಂಡು ಆ ವಾಯ್ಸ್ ನ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಗುರು. ಅಲ್ಲ ಅಜ್ಜಿ, ಇದೆಲ್ಲ ಬೇಕಾ ನಿಮ್ಗೆ? 60 ಆದ್ಮೇಲೆ ಅರಳು ಮರಳು ಅಂತಾರ ತಾನೆ? ಇದು ಅರಳು ಮರಳು ಅಲ್ಲ, ಮರಳಿ ಅರಳು ವಯಸ್ಸಿದು.
ಇಲ್ಲಿ ಚಂದ್ರಣ್ಣ ಬಾಯಿ ಬಿಟ್ಕ ಕೂತವನ್ ಆಗ್ಲಿಂದು ಆಗಿಂದು ಬಾಯಿನೇ ಮುಟ್ಟಲ್ಲ. ನನ್ನ ಹೆಂಡತಿನೂ ಹಿಂಗೆ ಇರ್ಬೋದಲ್ವ ಅಂತ ಆಗ್ಲಿಂದು ಕೊರಕ್ತಾವನು. ಕಣ್ಣಲ್ಲಿ ನೀರು ಬೇರೆ ತುಂಬ್ಕೊಬಿಟ್ಟವ್ರೆ ಆನಂದ ಭಾಷಣ. ಸೊ ಇವಾಗ ನೀವು ಅಲ್ಲಿ ಕೂತ್ಕೊಳ್ಳಿ, ನಮ್ಮ ಮೊದಲನೇ ಸ್ಕಿಟ್ ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು. ವೆಲ್ಕಮ್ ಅಜ್ಜಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಲೇಡೀಸ್ ಫಸ್ಟ್ ಅನ್ನೋ ಹುಡುಗಿರು, ಬಾಯ್ಸೇ ಬೆಸ್ಟ್ ಅನ್ನೋ ಹುಡುಗರು. ಆಕ್ಚುಲಿ ಈ ಇಬ್ರಲ್ಲಿ ಯಾರು ಗ್ರೇಟು ಅಂತ ತಿಳ್ಕೊಳ್ಳೋದಕ್ಕೆ ಟಿವಿನಲ್ಲಿ ಒಂದು ಟಾಕ್ ಶೋ ನಡೀತಾ ಇದೆ, ಅಲ್ಲಿಗೆ ಹೋಗಿ ತಿಳ್ಕೊಳ್ಳೋಣ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಹಾಯ್, ಹಲೋ, ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಮಜಾ ಟಿವಿ. ನಾನು ನಿಮ್ಮ ಪ್ರೀತಿಯ ಎಲೆಮರೆಕಾಯಿ ಬಸ್ಸು ರಾಜ್. ಇಡೀ ಮಾನವ ಕುಲದಲ್ಲಿ ಹೆಣ್ಣು ಬ್ಯೂಟಿ ಅನ್ನೋ ಕಾನ್ಸೆಪ್ಟ್ ಅನ್ನೇ ಸುಳ್ಳು ಮಾಡಿ ಹುಡುಗರಲ್ಲೂ ಸುಂದರವಾಗಿರೋರು ಇರ್ತಾರೆ ಅನ್ನೋದಕ್ಕೆ ಏಕೈಕ ಸಾಕ್ಷಿಯಾಗಿರುವಂತಹ ಗುರು ಸರ್ ಅವರೇ. ಹುಡುಗಿರಿಗೆ ಬ್ಯೂಟಿ ಇದ್ರೆ ಬುದ್ಧಿ ಇರಲ್ಲ, ಬುದ್ಧಿ ಇದ್ರೆ ಗುಣ ಇರಲ್ಲ, ಗುಣ ಇದ್ರೆ ಎಜುಕೇಶನ್ ಇರಲ್ಲ. ಇದೆಲ್ಲವೂ ಇದ್ರೂ ಯಾವುದೋ ಒಂದು ಅಚೀವ್ಮೆಂಟ್ಸು ಇರಲ್ಲ. ಆದ್ರೆ ಇದೆಲ್ಲವೂ ಒಂದೇ ಕಡೆ ಇರುವಂತಹ ರಚು ಮೇಡಮ್ ಅವರೇ. ಈ ಶೋನ ಎನರ್ಜಿಗಳಾದಂತಹ ಪ್ರೇಕ್ಷಕರೇ, ಟಿವಿ ಮುಂದೆ ಕೂತಿರುವಂತಹ ಮೀಸೆ ಹೊತ್ತ ಗಂಡಸರೆ ಮತ್ತು ಉದ್ದ ಕೂದಲು ಬಿಟ್ಟಿರುವ ಹೆಂಗಸರೆ, ನಿಮಗೆಲ್ಲರಿಗೂ ಅವಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಹೆಣ್ಣು ಗ್ರೇಟ ಗಂಡು ಗ್ರೇಟ, ಯಾರು ಗ್ರೇಟ್ ಅದು ನಮಗೂ ಗೊತ್ತಿಲ್ಲ. ಅದನ್ನೇ ಚರ್ಚೆ ಮಾಡೋಣ ಅಂತಾನೆ ಈ ಕಾರ್ಯಕ್ರಮ. ಯಾರು ಗ್ರೇಟ್, ಹೆಣ್ಣೆ ಗ್ರೇಟು ಅಂತ ಮಾತಾಡಕ್ ಬರ್ತಿದ್ದಾರೆ ಬಿಂದಾಸ್ ಬೆಡಗಿ ಬಾಯ್ ಬಡಕಿ ಪಿ.ಕೆ. ಅವರು. ಇಲ್ಲ 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 ಗಂಡೆ ಗ್ರೇಟು ಅಂತ ಮಾತಾಡಕ್ ಬರ್ತಿದ್ದಾರೆ ಕಚಡ ಕವಿ ಯಾಕಡ ಮಂಜ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೋಗಿ ಹೋಗಿ ಇವಳ ಜೊತೆ ಡಿಬೇಟ್ ಹತ್ತು ಕರ್ಮ ಗುರು. ಗೊತ್ತಿದ್ರೆ ನಮ್ ಬರ್ತಾನೆ ಇರ್ಲಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಮಾಧಾನ ಸಮಾಧಾನ ಸಮಾಧಾನ. ಪರವಾಗಿಲ್ಲ ಸರ್. ಗಂಡು ಗ್ರೇಟ ಹೆಣ್ಣು ಗ್ರೇಟ, ಫಸ್ಟ್ ಯಾರು ಮಾತಾಡ್ತೀರಾ? ಯಾವಾಗ ನೋಡಿದ್ರು ಲೇಡೀಸ್ ಫಸ್ಟ್ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆ ಶುರು ಮಾಡಕ್ ಹೇಳಿ. ನೋಡಿದ್ರ ಅವನೇ ಲೇಡೀಸ್ ಫಸ್ಟ್ ಅಂತ ಒಪ್ಕೊಂಡಾಯ್ತು ಸರ್. ಶೋ ಮುಗಿಸ್ಬಿಡೋಣ. ಗರ್ಲ್ಸ್ ಗ್ರೇಟ್ ತಾನೆ. ಹಲೋ ನಾವು ಬಾಯ್ಸ್ ಫಸ್ಟ್ ಅಂತ ಹೇಳೋದ್ ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಲೇಡೀಸ್ ಫಸ್ಟ್ ಅಂತ ಬಿಟ್ಟು ಕೊಡ್ತೀವಲ್ಲ, ನಾವು ಗಂಡಸರು ಗ್ರೇಟು ಗ್ರೇಟು ಅಂತ ಸಾಯ್ಬೇಡ. ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಲವ್ ಮಾಡು, ನಿನ್ಗೆ ಗೊತ್ತಾಗುತ್ತೆ ನಿನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂತ. ಹೌದು. ಅದೇ ಹುಡುಗಿ ಪ್ರೀತಿ ಮಾಡಿ ಕೈ ಬಿಟ್ಟು ಹೋಗ್ಲಿ, ನಮ್ ಜೀವನ ನಾಯಿ ಪಾಡು ಅಂತ ಇಡೀ ಊರಿಗೆ ಗೊತ್ತಾಗುತ್ತೆ. ಯಾಕೆ ಸರ್? ನಾಯಿ ಪಾಡು ಎಷ್ಟೋ ಮೇಲು. ನಮ್ಮ ಆಂಕರ್ಗೆ ಯಾವಳ ಸರಿಯಾಗಿ ಕೈ ಕೊಟ್ಟವಳ ಅನ್ಸುತ್ತೆ. ಹೋಯ್ಕತ್ತವನೆ ನನ್ನ ಮಗ. ಸರ್, ನೀವು ಆಂಕರ್ ಶೋದಲ್ಲಿ ಸ್ವಲ್ಪ ಕೂಲ್ ಆಗಿರಿ ಸರ್. ಓಕೆ. ಹಾಗೆ ಮಾನ್ಯ ಮಹಿಳಾ ಮಣಿಗಳಲ್ಲಿ ನನ್ನದೊಂದು ವಿನಂತಿ, ದಯವಿಟ್ಟು ನೀವು ಹುಡುಗರನ್ನ ಲವ್ ಮಾಡಿ ಕೈ ಬಿಡೋದಾಗಿದ್ರೆ ದಯವಿಟ್ಟು ದಡದಲ್ಲೇ ಬಿಟ್ಟು ಹೋಗ್ಬಿಡಿ. ಅವ್ರನ್ನ ಸಮುದ್ರದ ಮಧ್ಯದವರೆಗೂ ಕರ್ಕೊಂಡೋಗಿ ಮಧ್ಯದಲ್ಲಿ ಬಿಟ್ಟು ಹೋಗ್ಬೇಡಿ. ಈ ದಡ ಸೇರೋ ಶಕ್ತಿ ಎಲ್ಲ ಹುಡುಗರಲ್ಲೂ ಇರಲ್ಲ. ಎಷ್ಟೋ ನಮ್ಮಂತ ಅಮಾಯಕ ಹುಡುಗರು ಮುಳಿಗೆ ಅಲ್ಲೇ ಸತ್ತೋಗ್ಬಿಡ್ತಾರೆ ಸರ್, ಸತ್ತೋಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ಹುಡುಗಿರ್ನ ಸುಮ್ಮನೆ ಬಿಡಬಾರ್ದು. ಕರೆಕ್ಟ್ ಸರ್. ಸಾಕ್ ಸುಮ್ನಿರಿ ಸರ್, ಹುಡುಗ್ರೇನ್ ಕಡಿಮೆನಾ? ಮಾನ್ಯ ಗಂಡಸರಲ್ಲಿ ನಂದು ಒಂದು ವಿನಂತಿ, ಮದ್ವೆ ಆಗೋ ಉದ್ದೇಶ ಇಲ್ಲ ಅಂದ್ರೆ ಯಾರು ಐ ಲವ್ ಯು ಅಂತ ಹೇಳ್ಬೇಡಿ. ಯಾಕಂದ್ರೆ ಮನ್ಸಲ್ಲಿ ಆಸೆ ಹುಟ್ಟಿಸಿ ಅರ್ಧಕ್ಕೆ ಕೈ ಬಿಟ್ಟು ಹೋದ್ರೆ ಒಬ್ಬನ್ನ ಮನ್ಸಲ್ಲಿ ಇಟ್ಕೊಂಡು ಇನ್ನೊಬ್ಬನ ಜೊತೆ ಸಂಸಾರ ಮಾಡೋ ಶಕ್ತಿ ಎಲ್ಲ ಹೆಣ್ಣು ಮಕ್ಳಿಗೂ ಇರಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ನನ್ನ ಮಕ್ಕಳ ಬುದ್ಧಿ ನಮಗ್ ಗೊತ್ತಿಲ್ವಾ? ಇವರಿಗೆ ಕಾಲೇಜಲ್ಲಿ ಒಂದು ಲವ್, ಟ್ಯೂಷನ್ ಒಂದು ಲವ್, ಮುಂದೊಂದು ಲವ್, ಹಿಂದೊಂದು ಲವ್. ನಿಯತ್ತಿಲ್ದೆ ಇರೋ ನಾಯಿಗಳಿಗಾದ್ರೂ ನಿಯತ್ತಿರುತ್ತೆ ಸರ್, ಈ ವಿಷ ಕಕ್ಕೋ ಹಾವುಗಳಿಗಲ್ಲ. ಏನ್ರಿ ಹಿಂಗ್ ಹುಡುಗರ ಬಗ್ಗೆ ಮಾತಾಡ್ತೀರಾ? ಹಾವು ಗೀವು ಅಂದ್ರೆ ಅಷ್ಟೇ.
ನಮ್ಮ ಹುಡುಗರ್ದು ಒಂಥರ ಬ್ರ್ಯಾಂಡೆಡ್ ಲವ್ ಅಮ್ಮ, ಬ್ರ್ಯಾಂಡೆಡ್ ಲವ್. ಸೀರಿಯಸ್ ಆಗಿ ಒಂದು ವಿಷಯ ಹೇಳ್ತೇನೆ ತಿಳ್ಕೊಳ್ಳಿ ಸರ್. ಈ ಹುಡುಗಿರ್ ಲವ್ ಒಂಥರ ಗುಲಾಬಿ ಹೂ ಇದ್ದಂಗೆ, ನೋಡೋಕೆ ತುಂಬಾ ಸುಂದರವಾಗಿರುತ್ತೆ. ಆದ್ರೆ ಹುಡುಗರ್ ಲವ್ ಆ ಗಿಡಕ್ಕಿರೋ ಬೇರಿದ್ದಂಗೆ, ಆಚೆ ಕಾಣಲ್ಲ, ಆದ್ರೆ ತುಂಬಾ ಆಳವಾಗಿರುತ್ತೆ. ಸೂಪರ್ ಆಗಿ ಹೇಳಿದ್ರು, ಸೂಪರ್ ಆಗಿ ಹೇಳಿದ್ರು. ಸಾಕ್ ಸುಮ್ನಿರಿ ಸರ್, ಇವ್ರ ಬೇರ್ ನಾವ್ ನೋಡಿಲ್ವಾ? ಹೆಂಗಿತ್ತು? ಆಳವಾಗಿರೋ ಪ್ರೀತಿ ಅಂತಾರೆ, ಮದ್ವೆ ವಿಷಯಕ್ಕೆ ಬಂದ್ರೆ ಡೌರಿ ಕೇಳ್ತಾರೆ. ಯಾಕೆ ಡೌರಿ ಕೇಳ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರೆ ನಾನಲ್ಲ ಚಿನ್ನ, ನನ್ನ ಮನೆಯವ್ರು ಕೇಳ್ತಾ ಇರೋದು ಅಂತ ಡೌ ಬೇರೆ ಮಾಡ್ತಾರೆ. ಇದು ತಪ್ಪಲ್ವಾ? ಇದು ತಪ್ಪು ಸರ್, ತಪ್ಪು ಸರ್, ಒಪ್ಕೋತೀನಿ. ಆದ್ರೆ ಈ ಲೈಫಲ್ಲಿ ಹುಡುಗಿರು ಇದಾರಲ್ಲ ಸರ್, ಇವ್ರದೊಂದು ಸಿಂಪಲ್ ಪಾಲಿಸಿ ಇದೆ ಸರ್. ಏನು? 5 4 3 2 1 ಸರ್. ಹಂಗಂದ್ರೆ ಸರ್ ಇವ್ರಿಗೆ 5 ಅಂಕಿ ಸಂಬಳ ಇರೋ ಹುಡುಗಾನೇ ಬೇಕು, 4 ವೀಲರ್ ಗಾಡಿ ಇರಬೇಕು, 3 BHK ಮನೆ ಇರಬೇಕು, ಗಂಡ ಹೆಂಡತಿ ಇಬ್ಬರೇ ಇರಬೇಕು, ಅತ್ತೆ ಮಾವ ಸೊಸೆ ಸಂಬಂಧಗಳೇ ಬೇಡ ಸರ್, ಒಂದೇ ಒಂದು ಮಗು ಇರಬೇಕು. ಸಂಬಂಧಗಳ ಬೆಲೆ ಗೊತ್ತಿಲ್ದಿರೋದು ಇದು ಒಂದು ಕಿತ್ತೋ ಜೀವನಾನ ಸರ್ ಇವ್ರದ್ದು. ಕರೆಕ್ಟ್ ಆಗಿ ಹೇಳಿದ್ರಿ. ಹಾ ಸರ್. ಸಾಕ್ ಸುಮ್ನಿರಿ ಸರ್, ಹುಡುಗರ ಅವಸ್ಥೆ ನಮಗ್ ಗೊತ್ತಿಲ್ವಾ? ಕಿತ್ತೋಗಿರೋ ಚಪ್ಲಿ, ಹರಿದೋಗಿರೋ ಪ್ಯಾಂಟ್ ಹಾಕೊಂಡು BMTC ಬಸ್ಸಲ್ಲಿ ನೇತಾಡ್ಕೊಂಡು ಹೋಗ್ತಿರ್ತಾರೆ. ಇವ್ರ ಪರ್ಸ್ ಅಲ್ಲಿ ಅಪ್ಪ ಅಮ್ಮನ ಫೋಟೋ 6-7 ರೂಪಾಯಿಗಿಂತ ಜಾಸ್ತಿ ಇರಲ್ಲ ಈ ಚಿಲ್ಡ್ರನ್ ನನ್ನ ಮಕ್ಕಳ ಹತ್ರ. ಅದೇ ಒಂದು ಹುಡುಗಿನ ಮೀಟ್ ಆಗಕ್ ಹೋಗ್ಲಿ, ಇವ್ರ ವರ್ಷನೇ ಚೇಂಜ್ ಆಗ್ಬಿಡುತ್ತೆ. ಯಾವೊಂದೋ ಚಪ್ಲಿ, ಯಾವೊಂದೋ ಪ್ಯಾಂಟು, ಯಾವೊಂದೋ ಶರ್ಟ್, ಯಾವೊಂದೋ ಗಾಡಿ ಹಿಡ್ಕೊಂಡು ಫುಲ್ ಝೂಮ್ ಅಲ್ಲಿ ಹೋಗ್ಬಿಡ್ತಾರೆ. ಹೆಂಗೆ ಮದ್ವಾದ್ಮೇಲೆ ಅದೇ ಬಿಕಾರಿ ಜೀವನ. ಯಾಕಿದು ಹಿಂಗೆ? 100ಕ್ಕೆ 100 ಸತ್ಯ. ಕರೆಕ್ಟ್ ಸರ್. ಈ ಹುಡುಗಿರು ಗಾಡಿ ಇಲ್ದೇ ಇರೋ ಹುಡುಗನ್ ಲವ್ ಮಾಡ್ತಾರ. ಯಾವನಾರೊಬ್ಬ ಚೆನ್ನಾಗಿರೋ ಬೈಕ್ ತಗೊಂಡ್ಬರ್ಲಿ, ಹಿಂಗ್ ನಿಂತ್ಕೊಂಡು ಸೈಡಲ್ಲಿ ಹಿಂಗ್ ಕೈ ತೋರಿಸಿ ಹಿಂಗ್ ಕಾಲ್ ಹಾಕೊಂಡು ಅವ್ನು ಕರ್ಕೊಂಡು ಎತ್ತಕೊಂಡು ಹೋಗ್ಬಿಡ್ತಾರೆ. ಯಾಕೆ ಸರ್ ಬಸ್ಸಲ್ಲಿ ಓಡಾಡೋ ಹುಡುಗರಿಗೆ ಲವ್ ಮಾಡಕ್ಕಾಗಲ್ವಾ? ಬಸ್ಸಲ್ಲಿ ಓಡಾಡೋ ಹುಡುಗರಿಗೆ ಮನಸ್ಸಿಲ್ವಾ? ಯಾಕೆ ಲವ್ ಮಾಡಬಾರ್ದು? ನಾವಷ್ಟೇ ಅಲ್ಲಪ್ಪ, ನಿಮಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ಲವ್ ಮಾಡಕ್ಕೆ ಬ್ಯೂಟಿಫುಲ್ ಆಗಿರೋ ಹುಡುಗಿನೇ ಬೇಕು. ಯಾಕಂದ್ರೆ ಇವ್ರ ಫ್ರೆಂಡ್ಸ್ ಎಲ್ಲ ಹೇಳ್ಬೇಕಲ್ಲ, ಏನ್ ಮೋಚ ಸಖತ್ತಾಗಿರೋ ಹುಡುಗಿನೇ ಪಟಾಯಿಸ್ಕೊಂಡಿದ್ಯಾ ಅಂತ. ಯಾಕೆ ಸುಮಾರಾಗಿರೋ ಹುಡುಗಿರ್ನ ಲವ್ ಮಾಡಕ್ಕಾಗಲ್ವಾ? ಅವ್ರಿಗೆ ಮನ್ಸಿರಲ್ವಾ? ಪ್ರೀತಿ ಮಾಡ್ಬೇಕು ಅಂತ ಅನ್ಸಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ನನ್ನ ಮಕ್ಕಳಿಗೆ ನಿಯತ್ತಾಗಿರೋಳು ಬೇಡ, ಸಖತ್ತಾಗಿರೋಳು ಬೇಕು. ಹೌದು, ನೀವ್ ಏನೇ ಹೇಳಿ ಮ್ಯಾಮ್, ಹುಡುಗಿರ್ಗೆ ಧೈರ್ಯ ಜಾಸ್ತಿನೇ. ಮನೇಲಿ ಅಡಿಗೆ ಮಾಡ್ಬೇಕಾದ್ರೆ ಜಿರ್ಲೆ ಪಾಸ್ ಆದ್ರೂ ಸಾಕು, ಹಂಗ ಓಡೋಗಿ ಅವ್ರ ಅಪ್ಪನ್ ತಪ್ಕೋತಾರೆ. ಹುಲಿ ಬಂತು ಅಂತ ಈ ಹುಡುಗಿರಿಗೆ ಧೈರ್ಯ ಜಾಸ್ತಿ ಅಂತ. ನಿಮ್ಮಂತ ಹುಡುಗರ್ನ ನಾವು ಮತ್ತಾದಾಗ ನಿಮ್ ಮನೇಲಿ ಎಷ್ಟೇ ಜನ ಇರ್ಲಿ, ನಾವು ಸಿಂಗಲ್ ಆಗಿ ಬರ್ತೀವಿ. ಇವ್ರೇನೋ ಸಿಂಗಲ್ ಆಗಿ ಬರ್ತಾರೆ, ಆದ್ರೆ ಇವ್ರನ್ನ ಡಬಲ್ ಮಾಡೋದು ಯಾರು? ನಾವು. ಕೆಲವರು ಇಂಥವ್ರು ಟ್ರಿಪ್ಪಲ್ಲೂ ಮಾಡಿಬಿಡ್ತಾರೆ, ಕೆಲವೊಬ್ರು ಅಂಗನವಾಡಿನೇ ಓಪನ್ ಮಾಡ್ತಾರೆ. ಮೇಡಮ್, ನಾವು ಹೋಗಿ ಇವ್ರ ಮನೇಲಿ ದೀಪ ಹಚ್ಚಿದ್ರೇನೆ ಇವ್ರ ಮನೆ ಬೆಳಗೋದು. ಇವ್ರ ಮನೆಗೆ ಬಂದು ದೀಪ ಹಚ್ತಾರೆ, ಆದ್ರೆ ನಾವು ಅದೇ ದೀಪ ಆರಿಸಿ ವಂಶ ಬೆಳಗ್ತೀವಿ ಸರ್, ವಂಶ ಬೆಳಗ್ತೀವಿ. ಪ್ರತಿ ವರ್ಷನೂ ಹುಡುಗಿರೆ ಎಜುಕೇಶನ್ ಅಲ್ಲಿ ಫಸ್ಟ್. ಹೌದು ಸರ್, ನಾವು ನೋಡ್ತಾ ಇದ್ದೇವೆ ಪೇಪರಲ್ಲೂ ಟಿವಿಲೂ. ಎಂದಿನಂತೆ ಈ ಸಲವೂ ಕೂಡ ಹುಡುಗಿಯರದೇ ಮೇಲುಗೈ. ಈ ಮೇಲುಗೈ ಏನ್ ಮಾಡ್ತಿದ್ದಾವೆ ಅಂತ 2 ವರ್ಷ ಬಿಟ್ಟು ನೋಡಿದ್ರೆ ಯಾವ್ದೋ ಮೂಲೆಯಲ್ಲಿ ಕೂತ್ಕೊಂಡು ಗಾಸ್ ಪಾತ್ರೆ ತಿಕ್ತಿರ್ತಾವೆ ಸರ್ ಇವು. ಕರ್ಮ ಸರ್ ಇವ್ರದ್ದು ಕರ್ಮ. ನಿಮ್ ಯೋಗ್ಯತೆಗೆ ಯಾವತ್ತಾರು ಮಾರ್ಕ್ಸ್ ಕಾರ್ಡ್ಗೆ ನಿಮ್ಮ ಅಪ್ಪ ಅಮ್ಮನ್ ಸೈನ್ ಹಾಕಿದ್ದೀರಾ? ಇಲ್ಲ. ಹುಡುಗರು ಅಂದ್ರೆ ಮೋಸನೆ, ಎಲ್ಲ ಕಡೆ ಅವರೇ ಸೈನ್ ಹಾಕೋದು. ನಿಮ್ಮನ್ನು ಸೇರಿಸ್ಕೊಂಡು ಹೇಳ್ತಿದ್ದೀನಿ ಸರ್. ಯಾರಿಗೆ ಹೇಳ್ತಿದ್ದೀರ? ನಿಮ್ಗೆ ಸರ್. ಶಂಕರಮ್ಮ, ಯಾರಿಗೆ ಹೇಳ್ತಿದ್ದೀಯ? ನಮ್ಮ ಅಪ್ಪನ ಹತ್ರನ ಸೈ ಮಾಡಿಸೋಳೋದು. ಹೌದಾ? ನಮ್ಮ ಅಪ್ಪ ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಹಾ, ಮಾರ್ಕ್ಸ್ ಕಾರ್ಡ್ ಜೊತೆಗೆ ಒಂದು 50 ರೂಪಾಯಿ ತಳ್ಳಿ ಬಿಟ್ರೆ ಸೈ ಮಾಡಿ ಕಳಿಸ್ಬಿಡ್ತಾರೆ. ಕೊನೆಯದಾಗಿ ನೀವ್ ಏನ್ ಹೇಳ್ತೀರಪ್ಪ? ಸರ್ ಬನ್ನಿ, ನೀವು ಒಬ್ಬ ಗಂಡಸ್ತಾನೆ. ಸಡನ್ ಆಗಿ ಹಿಂಗ್ ಹೇಳಿದ್ರೆ ಕಂಪ್ಯೂಸ್ ಆಗ್ಬಿಡುತ್ತೆ. ನೋಡಿ ಸರ್, ನೀವು ಒಬ್ಬ ಗಂಡಸು ಅಂತ ಹೇಳ್ತಾ ಇದ್ದೀನಿ. ನೀವೇನೇ ಹೇಳಿ ಏನೇ ಮಾಡಿ ನಾವು ಗಂಡಸ್ರೇ ಗ್ರೇಟ್ ಸರ್. ನೀವೇನ್ ಹೇಳ್ತೀರಮ್ಮ? ಸರ್, ಈ ಚೆಸ್ ಮ್ಯಾಚ್ ಅಲ್ಲೇ ನೋಡಿ, ರಾಜನ ಕಾಪಾಡೋದು ಯಾರು? ರಾಣಿನೇ. ಲೈಫ್ ಅಲ್ಲೂ ಅಷ್ಟೇ, ಒಂದು ಗಂಡನ ಕಾಪಾಡೋದು ಹೆಣ್ಣೆ. ಸರ್
ನೀವು ಯಾವುದೇ ಸಿನಿಮಾ ನೋಡಿ ಸರ್, ಯಾವ್ದೋ ಹೆಣ್ಣಿನ ಮೇಲೆ ಅತ್ಯಾಚಾರ ಆಗ್ತಿರ್ಬೇಕಾದ್ರೆ ಹೀರೋ ತರ ಬಂದು ಕಾಪಾಡೋನು ಗಂಡು ಸಾರ್, ಗಂಡು. ಆ ರೇಪ್ ಮಾಡ್ತಾ ಇರೋನು ಗಂಡ್ಸೆ ಕಣಲೆ. ಗ್ರೇಟು ಹೆಂಗಸ್ರೆ ಗೇಟು, ಗಂಡಸ್ರು ಗ್ರೇಟು, ಹೆಂಗಸ್ರೆ ಗೇಟು, ಗಂಡಸ್ರು ಗ್ರೇಟ್. ಯಾರು ಮೇಲು, ಗಂಡ ಹೆಣ್ಣ? ಇಂಗ್ಲಿಷ್ ಡಿಕ್ಷನರಿ ತೆಗೆದು ನೋಡಿದ್ರೆ ಗಂಡು ಮೇಲ್ ಅಂತಿದೆ, ಗಂಡು ಮೇಲ್ ಅಂತಿದೆ, ಗಂಡು ಮೇಲ್ ಅಂತಿದೆ. ಹೆಣ್ಣು ಫಿಮೇಲ್ ಅಂತಿದೆ. ಹಂಗಂತ ಗಂಡೇ ಮೇಲು ಅಂತ ಕೊಟ್ರೆ ನನ್ನ ಹೆಂಡತಿ ನನಗೆ ಮನೆಗೆ ಸೇರ್ಸಲ್ಲ. ಹಾ, ಈ ಟೈ ಆಗಿರೋ ಮ್ಯಾಚ್ನ ರಿಸಲ್ಟ್ ಗೊತ್ತಾಗಬೇಕು ಅಂದ್ರೆ ನೀವಿಬ್ರು ಸೂಪರ್ ಓವರ್ ಆಡಿ. ಸೂಪರ್ ಓವರ್ ಏನ್ ಸರ್? ಮದುವೆ ಅನ್ನೋ ಸೂಪರ್ ಓವರ್. ಬಸ್ಸು ಯಾರ ಮೇಲೋ? ಗಂಡು ಮೇಲು. ಗಂಡು ಮೇಲು ಅಂದ್ರೂ ಬಸ್ಸು ನಿಮ್ ನಾನ್ ಸಿಂಗ್ಗೆ ನಾನು ಅಡ್ಬಿದ್ದೆ. ಈ ಚರ್ಚಾ ಸ್ಪರ್ಧೆಯ ತೀರ್ಪು ಏನ್ ಗುರುಜಿ? ಈ ಡಿಸಿಷನ್ ಯಾವತ್ತೂ ಮುಗಿಯಲ್ಲ. ಇಟ್ ಇಸ್ ಎವರ್ ರನ್ನಿಂಗ್ ಟಾಪಿಕ್ ಇದು. ಆಕ್ಚುಲಿ ನಾನು ಒಂದು 2-3 ಸಾಂಗ್ ಬರ್ದಿದೆ, 2 ವರ್ಷನ್ ಬರ್ದಿದೆ. ಹುಡುಗಿರಿಗೂ ಬೈದು ಬರ್ದಿದೆ, ಹುಡುಗರಿಗೂ ಬೈದು ಬರ್ದಿದೆ. ಸೊ ಇದು ಎರಡು ಸರಿ ಅನ್ಸುತ್ತೆ, ಎರಡು ಮಾತಾಡುವಾಗ ಇಬ್ರು ಮಾತಾಡೋದು ಸರಿ ಅನ್ಸುತ್ತೆ. ಬಟ್ ಆಕ್ಚುಲಿ ವಿನ್ನರ್ ಯಾರು ಅಂದ್ರೆ ಇಬ್ರು ಜೊತೆ ಸೇರಿದಾಗಲೇ ವಿನ್ನರ್ ಆಗೋದು. ಒಂದು ಹೇಳಿದ್ರೆ ನನ್ ಖುಷಿ ಆಗುತ್ತೆ, ಒಂದು ಹೇಳಿದ್ರೆ ನನಗೆ ಮನೆಗೆ ಹೋಗಕ್ಕಾಗಲ್ಲ. ಸೊ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು. ಈ ಟಾಪಿಕ್ ಯಾವತ್ತು ಇಟ್ಸ್ ವೆರಿ ಫನ್ನಿ. ಆಮೇಲೆ ಯಾವತ್ತು ನಾವು ಜೊತೆಲಿ ಕೂತಾಗ ಇದು ಎರಡು ಕೇಳುವಾಗ ಒಂಥರ ಖುಷಿ ಆಗುತ್ತೆ, ಇಬ್ರಿಗೂ ಖುಷಿ ಆಗುತ್ತೆ. ಒಂದು ಸ್ಲ್ಯಾಪ್ ಕೊಟ್ಟಂಗಾಗತ್ತೆ, ಒಂದು ಖುಷಿ ಆಗುತ್ತೆ. ಕಾಮಿಡಿಯಲ್ಲಿ ದಿಸ್ ಇಸ್ ಎವರ್ ಗ್ರೀನ್. ಈ ಪರ್ಟಿಕ್ಯುಲರ್ ಟಾಪಿಕ್ ಇದೆಯಲ್ಲ, ಇದು ಎವರ್ ಗ್ರೀನ್. ಒಟ್ಟಾರೆ ಇಲ್ಲಿ ಅವನು ಗ್ರೇಟಾ ಅವಳು ಗ್ರೇಟಾ ಅಂತ ಇದೆ. ನನ್ನ ಲೆಕ್ಕದಲ್ಲಿ ಈ ಸ್ಕಿಟ್ ಗ್ರೇಟ್. ಸೂಪರ್ ಗುರುಜಿ. ಸ್ಕಿಟ್ ಡೆಫಿನೆಟ್ಲಿ ವಾವ್, ಮಜಾ ಮಾಡಿದ್ವಿ. ಮಜಾನೇ 100% ಮಜಾ ಆಯ್ತು ಸ್ಕಿಟ್ ಅಲ್ಲಿ. ಪಿಕೆ ನೀನ್ ತುಂಬಾ ಕೋಪದಿಂದ ಮಾತ್ರ ಚೆನ್ನಾಗಿ ಕಾಣಿಸ್ತೀಯ ಪಿಕೆ. ಚಿಲ್ಲರು ಫುಲ್ ಸ್ವ್ಯಾಗ್ ಅಲ್ಲಿ ಇದ್ದ ಚಿಲ್ಲರು. ಹಿಂಗೆ ನಾವೇ ಗ್ರೇಟ್ ಏನ್ ಇವಾಗ ಅನ್ನೋ ತರ. ವೆರಿ ಗುಡ್ ಸ್ಕಿಟ್. ಸೆಂಟ್ರಲಿ ನಮ್ಮ ನಾನ್ ಸಿಂಕ್ ನೀನ್ ಕೊಡ್ತಿದ್ದ ಪಂಚ್ ಅಂತೂ ಪಾ. ನಿನ್ಗೆ ನೋಡು ಹೇಳ್ತೀನಿ ನೋಡು, ಏನೋ ಆಗಿದೆ, ಏನೋ ಆಗಿದೆ. ಡೈಲಾಗ್ಸ್ ಅಂತೂ ವೆಂಕಟ್ ಸರ್, ಯು ನೇಲ್ಡ್ ಇಟ್ ಸರ್, ಯು ಕೇಲ್ಡ್ ಇಟ್. ಥ್ಯಾಂಕ್ ಯು ರಚಿ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿ ಎಂಟರ್ಟೈನ್ ಮಾಡಿದ್ರಿ ಅಂಡ್ ಹೀಗೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಅಜ್ಜಿ, ನಾವೆಲ್ಲ ಪ್ರೀತಿನೇ ಪರಮಾತ್ಮ ಅಂತ ಹೇಳ್ತೀವಲ್ವಾ, ಆದ್ರೆ ಇಲ್ಲೊಬ್ಬ ಪ್ರೀತಿನ 2020 ಮ್ಯಾಚ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಹೌದಾ? ಹಾ, ಲವ್ ಮಾಡೋ ಹುಡುಗಿರ್ ಲೈಫ್ ಅಲ್ಲಿ ಆಟ ಆಡ್ತಾ ಇದ್ದಾನೆ ಅಜ್ಜಿ. ಅಯ್ಯೋ, ತಪ್ಪು ಮಾಡ್ತಿದ್ದಾನೆ. ತುಂಬಾ ತಪ್ಪು. ತಪ್ಪು ಮಾಡೋರ್ಗೆ ಬುದ್ಧಿ ಹೇಳಲೇಬೇಕು ತಾನೆ. ಬನ್ನಿ ಮತ್ತೆ ಬುದ್ಧಿ ಹೇಳ್ಬಿಟ್ಟು ಬರೋಣ. ನೀವ್ ಚಪ್ಪಾಳೆ ಹೊಡಿರಿ. ಚಪಾತಿ ಕಣ. ಈ ರೈಟರ್ಗಳದೊಂಥರ ಕಿತ್ತೋದ್ ಬಾಳಗುರು. ಇವ್ರು ಬರೆಯೋ ಡೈಲಾಗ್ನ ಹೇಳಿ ಆರ್ಟಿಸ್ಟ್ಗಳಿಗೆಲ್ಲ ಹೋಗುತ್ತೆ. ಈ ನನ್ನ ಮಕ್ಕಳಿಗೆ ಒಂದು ಹುಡುಗಿ ಸಿಗೋದಾದ್ರೂ ಬೇಡವಾ? ಅಲ್ಲ ಸರ್, ಇವನ ಹೆಸರು ಯಲ್ಲಪ್ಪ ಏಕಾಂಗಿ ಅಂತ. ಯಲ್ಲಪ್ಪ ಅಂತ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರು, ಏಕಾಂಗಿ ಅಂತ ಈ ಬೋಟಿ ತಿಟ್ಕೊಂಡದೆ. ಅಯ್ಯೋ, ಇವನಿಗೆ ಹುಡುಗಿ ಕಂಡ್ರೇನೆ ಆಗಲ್ಲ. ಆಯ್ತಪ್ಪ ಆಯ್ತು, ಈ ಹುಡುಗಿಯನ್ನ ಪದ ಕೇಳಿದ್ರೇನೆ ಆಗಲ್ಲ ಅವನಿಗೆ. ಎಲ್ಲರೂ ಬರೆದ್ಬಿಟ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರದ್ದು ಬಿಸಾಕ್ತಾರೆ. ನೀ ಎಲ್ಲ ಖಾಲಿ ಹಳೆನೆ ಬಿಸಾಕ್ತಾ ಇದೆಯಾ? ಎಲ್ಲಾ ರೈಟರ್ಗೂ ಅವ್ರು ಬರ್ದಿದ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಸಾಕ್ತಾರೆ, ಆದ್ರೆ ನನ್ಗೆ ನನ್ ಯೋಚನೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಸಾಕ್ತಾರೆ. ಭಯಾನಕ ರೈಟ್ರಿ ಇವನು. ಅಮ್ಮ
ಮಗ ನನ್ಗೆ ಒಂದು ಹುಡುಗಿ ಆಯ್ತಪ್ಪ ನನ್ಗೊಬ್ಳು ಆಕೆ ಸಿಕ್ಕಿದ್ದಾಳೆ ಅವಳು ಹಂಗೆ ಬಂದು ಲವ್ ಮಾಡ್ಬಿಡ್ಬೇಕು ಹಂಗೊಂದು ಕವನ ಬರ್ರಿ ನಿಂಗೊಂದು ಕ್ವಾರ್ಟರ್ ಕೊಡಿಸ್ತೀನಿ. ಒಂದ್ ಕ್ವಾರ್ಟರ್ಗೋ 1 ಲೀಟರ್ ವಾಟರ್ಗೋ ರೈಟರ್ ಆಗ್ಬೇಕು ಅಂತ ಬಂದವನಲ್ಲ, ಕನ್ನಡಕ್ಕೆ 9ನೇ ಜ್ಞಾನಪೀಠ ಪ್ರಶಸ್ತಿ ತರಬೇಕು ಅಂತ ರೈಟರ್ ಆಗಿದ್ದೀನಿ. ಸಮಾಧಾನ ಮಾಡ್ಕೊಳ್ಳೋ, ಲಾಸ್ಟ್ ಕ್ವಾರ್ಟರ್ ಜೊತೆ ಒಂದು ಕಬಾಬ್. ನನ್ಗೆ ಬೆಲೆ ಕಟ್ತಾ ಇದ್ಯಾ? ನೋಡಮ್ಮ, ಲಾಸ್ಟ್ ಹಾಫ್ ಪ್ಯಾಕ್ ಸಿಗರೇಟ್ ಅಪ್ಪ. ಡೀಲ್ ಓಕೆ. ಆದ್ರೆ ಬರೆಯೋದಕ್ಕೆ ಏನಾದ್ರೂ ಸ್ಫೂರ್ತಿ ಬೇಕು. ಆ ಭೂಮಿಯವ್ರು ನೋಡು. ನೆಕ್ಸ್ಟ್ ಲೆವೆಲ್ ರೈಟಿಂಗ್ ಇದು. ಏನದು ಫುಲ್ ಸ್ಟಾಪ್? ಫುಲ್ ಸ್ಟಾಪ್. ಬರ್ದನ್ ಚೆನ್ನಾಗ್ ಬರ್ದನ್. ಕಲಾವಿದನ ಕಣ್ಣು ಬಿದ್ದು ಹುಳ ಬಿದ್ದು ಹಿಂಗ್ ಹೋಯ್ತು, ಹುಳ ಬಿದ್ದು ಹಿಂಗ್ ಹೋಯ್ತದ ಕಣ್ಣು. ಭಾವ ಬರ್ಲಿ. ಬಾವ ಫೀಲಿಂಗ್ ಭಾವನೆ. ಭಾವನೆನಾ? ಓಕೆ. ಕಲಾವಿದನ ಕಣ್ಣು ಬಿದ್ದು ಕಲ್ಲು ಶಿಲ್ಪವಾಯ್ತು, ನಿನ್ನ ಕಣ್ಣು ಬಿದ್ದು ನಾ ಕವಿಯಾದೆ. ದುಂಬಿಯಿಂದ ಹೂ ಕಾಯಾಗಬೇಕು, ನನಗಾಗಿ ನೀ ಕಾಯಬೇಕು. ಏಕಾಂಗಿ ಅಂತಾನೆ ಈ ನನ್ನ ಮಗ ಹೆಂಗೆಲ್ಲ ಬರ್ತಾವ್ ನೋಡಿ ಸರ್. ಏಕಾಂಗಿಗಳಿಗೆ ಕಣೋ ಫೀಲಿಂಗ್ಸ್ ಜಾಸ್ತಿ. ಆಯ್ತಾಯ್ತು. ಗಾಳಿಯಲ್ಲಿ ಹಾರುತ್ತಿದ್ದ ನಿನ್ನ ಸೆರಗನ್ನು ಎಳೆದು ಸೊಂಟಕ್ಕೆ ಸಿಕ್ಕಿಸಿದೆ, ಗಾಳಿನೇ ನಿಂತೋಯ್ತು. ಕೈಗೆ ಕೈ ತಾಕುವಂತೆ ಪಕ್ಕದಲ್ಲಿ ಕೂತವಳು ನೀ ಸ್ವಲ್ಪ ಜರುಗಿದೆ, ನನ್ನ ಹೃದಯನೇ ನಿಂತೋಯ್ತು. ಏನ್ ಗುರು ಇದು? ಅಡವಿಟ್ಟ ಒಡವೆ ಬೇಕಾದರೂ ಬಿಡಿಸಿಕೊಳ್ಳಬಹುದು, ಆದರೆ ನೀ ಹಿಡಿದುಕೊಂಡ ಕೈ ಬಿಡಿಸಿಕೊಳ್ಳಲು ಮನಸ್ಸೇ ಬಾರದು. ಗುರು ಹೆಂಗುರು ಇದು ಬಿಟ್ಟು? ಎದುರುಗಡೆ ಇರೋದು ಬ್ಯೂಟಿಫುಲ್ ಆಗಿದ್ರೆ ಎಲ್ಲ ಅದಾಗಿದೆ ಉಕ್ಕುತ್ತೆ ಕಣ. ಸುಮಾರಾಗದೆ ಅಲ್ಲ, ಸುಮಾರಾಗದೆ ಕವನ ನಾನೇ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಮ್ಮ ಹುಡುಗಿಗೆ ಹೇಳ್ತೀನಿ ಬಿಡು ನಾನು. ಅದು ನಾನಾಗೆ ಬರ್ದಿದ್ದಲ್ಲ, ಅವ್ರನ್ನ ನೆನ್ಸ್ಕೊಂಡು ಪೆನ್ನ ತಕೊಂಡು ಆಳೆ ಮೇಲೆ ಇಟ್ಟೆ, ಅದೇ ಹೆಂಗ್ ಬೇಕಾದ ಹಂಗೆ ಗೀಚ್ಕೊಂಡ್ ಹೊಂಟೋಯ್ತು. ಅದ್ಬಿಡು ನೋಡು, ನಮ್ಮ ಹುಡುಗಿ ಆಗ್ಲೇ ಮೆಸೇಜ್ ಮಾಡಿದ್ಲು. ಆಯ್ತಪ್ಪ, ನಮ್ಮ ಆಕೆ ಮೆಸೇಜ್ ಮಾಡಿದ್ಲು, ಅವಳು ರೂಮಿಗೆ ಬರ್ತಾ ಇದ್ದಾಳಂತೆ, ಸ್ವಲ್ಪ ಆಚೆ ಹೋಗು. ನಾನೊಬ್ಬ ರೈಟರ್. ನಾ ಏನ್ ವೇಟ್ರ್ ಅಂದ ಕೂತ್ಕೊಂಡು ಎದ್ದೋಗಲೇ ಹೋಗ. ಹಾಯ್ ರಮ್ಯಾ. ಹಾಯ್ ರಸಿಕಾ. ಐ ಟು ಲವ್ ಯು. ನಾನು ಹೇಳೇ ಇಲ್ಲ. ಏನಂತ? ಐ ಲವ್ ಯು ಅಂತ. ಈಗ ಹೇಳ್ದಲ್ಲ. ನಾಳೆನು ಬಾ. ಅಲ್ಲ, ಅಡಿಗೆ ಮಾಡಾಕ್ತೀನಿ ಅಂತ. ನಿಂಗೆ ಅಡ್ಗೆನ ಬರುತ್ತಾ? ನಾವಿಬ್ರು ಮದ್ವೆ ಆದ್ಮೇಲೆ ತುಂಬಾ ಈಸಿ ಆಗುತ್ತೆ. ನೀನ್ ಹಂಗೆ ಅಕ್ಕಿ ಹಿಟ್ಟನ್ನ ಆಡ್ಸಿ ಕೊಟ್ಬಿಟ್ರೆ ಸಾಕು, ತಗದು ಊದ್ಬಿಟ್ರೆ ಹಂಗೆ ಇಡ್ಲಿ ಹೂ ಬಂದಂಗ್ ಬರ್ಬೇಕು. ಚಟ್ನಿ ಏನ್ ದಾರು ತರ ಇರುತ್ತಾ? ಯಾರವನು? ಅವನು ನನ್ನ ಫ್ರೆಂಡ್ ಏಕಾಂಗಿ ಅಂತ. ಹುಡುಗಿ ಸಿಕ್ಕಿಲ್ಲ ಅಂತ ತಟ್ಟಲೆ ಕೊಡ್ಕೊಬಿಟ್ಟು ತಲೆ ಕೆಟ್ಟೋಗದೆ. ಡಾಕ್ಟ್ರು ಒಂದಿನ ಟೈಮ್ ಕೊಟ್ಟವ್ರೆ. ಸರಿ ಹೋಗುತ್ತೆ ಅಂತನಾ? ಇಲ್ಲ, ಹೋಗೇ ಬಿಡ್ತಾರೆ ಅಂತ. ನನ್ ಫ್ರೆಂಡ್ ಶ್ವೇತಾ ಇದ್ದಾಳಲ್ಲ, ಅವಳ ಜೊತೆ ಟಚ್ ಅಲ್ಲಿ ಇದೆಯಾ ನೀನು? ಯಾವನಾದ್ರೂ ಪ್ರಸಾದ ತಿಂದ್ಬಿಟ್ಟು ಬೋರಿಲ್ ಕೈ ತೊಳಿತಾರ? ಅರಮನೆ ಇರ್ಬೇಕಾದ್ರೆ ಅವನಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕಂತಾರ? ಅವಳು ನನಗೆ ಮೆಸೇಜ್ ಮಾಡಿದ್ಲು, ಐ ಲವ್ ಯು, ಐ ಮೀಟ್ ಯು, ಹಾಯ್ ಯು ಅಂತೆಲ್ಲ. ಬ್ಲಾಕೇ ಮಾಡ್ಬಿಟ್ಟೆ ನಮ್ಮ. ಸೋ ಸ್ವೀಟ್ ಆಫ್ ಯು. ಐ ಲವ್ ಯು. ಬರ್ತೀನಿ. ಯಾಕೆ ನಾನು ನಿನ್ ಬಿಟ್ಟೋಗಕ್ಕೆ ಅಷ್ಟೊಂದು ಆತ್ರನ? ಒಂದೇ ಒಂದು ನಿಮಿಷ ನಿನ್ಗೊಂದು ಗಿಫ್ಟ್ ತಗೋಬರ್ತೀನಿ. ಇಲ್ಲೇ ಜಜ್ ಮೂಲಂಗಿ ಮಕ್ತವಳೆ. ನೀನೇ ಕಣ ಮಕ್ವೆ, ಬೈಲಿ ನೀನೇ ಬೈಲಿ. ನಿಂಗೊಂದು ಗಿಫ್ಟ್ ಕೊಡ್ತಾನ, ನಾನು ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಬೈಲಿ ಸೈಡಿಗೆ ಬಾ. ಮಕ್ಕ ನೋಡು, ಬೈಲಿ ತಗ ಬೈಲಿ. ನನ್ನಲ್ಲೇ ನೀನು ಜೊತೆಯಾಗಿ ಎಲ್ಲ ಓದ್ಲೋಳು? ಎಲ್ಗೋದ್ಲು? ಅಪ್ಪ ಜಜ್ ಮೂಲಂಗಿ ಮಕ್ತವಳು. ನನ್ ರಮ್ಯ ಎಲ್ಗೋದ್ಲು? ಏನೋ ಫೋನ್ ಬತ್ತು ಅಂತ ಆಚ್ಕೋದ್ಲು ಕಣ. ಫೋನ್ ಬತ್ತು ಅಂತ ಆಚ್ಕೊಬಿಟ್ಲ? ನಿಜೋಲು ಕಾತಡ ನನ್ನ ಮಗನೇ, ನೀನೇನಾದ್ರೂ ಮಾಡಿ ಕಳ್ಸಿರ್ತೀಯ ಅವಳಿಗೆ. ನಾನೇನೋ ಮಾಡ್ಲಿಲ್ಲ. ಅದಕ್ಕೆ ಏಕಾಂಗಿಯಾಗಿ ಒಂದ್ ಹುಡುಗಿನೂ ಸಿಕ್ಕದೆ ಸಾಯ್ತಾರ ನೀನು.
12 ಗಂಟೆ ಆಯ್ತು. ನನ್ ಶ್ವೇತ ಬರೋ ಟೈಮು. ಮಧ್ಯದಲ್ಲಿ ಏನಾದ್ರು ಮಾತು ಗೀತ್ ಆಡ್ದೆ ಅನ್ಕೋ. ಮಾತಾಡಲ್ಲ. ಮಧ್ಯರಾತ್ರಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ, ಒಂಟಿ ಹೆಣ್ಣು ಬಂದಿದೆ. ಯಾರೇ ಇವರೆಲ್ಲ? ಎಲ್ಲಿಗೆ ಹೋಗ್ತಿದ್ಯಾ ಅಂದ್ರು. ರಸಿಕನ್ ನೋಡಕ್ಕೆ ಅಂದೇ ಬಂದ್ಬಿಟ್ರು. ಅಪ್ಪ ಟೊಯ್ ಟೊಯ್ ಅಂದ್ರೆ ಬಂದ್ಬಿಡೋದಲ್ಲ, ಅದು ಅವಳು ವೀಕ್ನೆಸ್. ಹೌದು. ನಿನಗೆ ಟೊಯ್ ಟೊಯ್ ಅನ್ನೋ ವೀಕ್ನೆಸ್, ನಿಮ್ಮ ಅಕ್ಕನಿಗೆ ಹಂಗಾದ್ರೆ ನಿಮ್ಮ ಅಪ್ಪನಿಗೆ ಹಿಂಗ್ ಒದೆ ಹಾಕಿದಿರ್ಬೇಕು. ರಸಿಕಾ ಫಸ್ಟ್ ಕ್ಲಿಯರ್ ಮಾಡು. ಏನ ಇನ್ನು ಆ ರಮ್ಯಾ ಟಚಲಿದಾಳ? ಯಾವನಾದ್ರೂ ಪ್ರಸಾದ ತಿಂದ್ಬಿಟ್ಟು ಮೋರಿಲ್ ಕೈ ತೊಳಿತಾನ? ಅಂದ್ರೆ ಅವಳೆ ತಾನೇ. ಅರಮನೆ ಇರ್ಬೇಕಾದ್ರೆ ಅವನಾದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕಂತಾನ? ಬಸ್ ಸ್ಟ್ಯಾಂಡ್ ಅಂದ್ರೆ ಅವಳೆ ತಾನೇ. ಏನ್ ಸರ್ ಈ ನನ್ನ ಮಗ 1 ಸ್ಪೂನ್ ಜಾಮ್ನೆ ಈ ಬ್ರೆಡ್ 2 ಸೈಡ್ಗೂ ಮೆತ್ತುತ್ತವನೆ. ಅವಳು ನನಗ್ ಮೆಸೇಜ್ ಮಾಡಿದ್ಲು. ಏನಂತ? ಐ ಲವ್ ಯು, ಐ ಮೀಟ್ ಯು, ಐ ಯು ಅಂತ. ನಂಬರೇ ಬ್ಲಾಕ್ ಮಾಡ್ಬಿಟ್ಟೆ. ಸೋ ಸ್ವೀಟ್ ಆಫ್ ಯು. ಇವಳು ಸೇಮ್ ಡೈಲಾಗೆ ಬಿಡ್ತಾವಳೆ. ಅದಕ್ಕೆ ಏನಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಿ. ಏನಿದು? ಯಾರದು? ಅದು ನನ್ನ ಫ್ರೆಂಡ್ ಏಕಾಂಗಿ ಅಂತ ಹುಡುಗಿ ಸಿಕ್ಕಿಲ್ಲ ಅಂತ ತಲೆ ಕೊಡ್ಬಿಟ್ಟು ತಲೆ ಕೆಟ್ಟಬಿಟ್ಟಾರೆ. ಡಾಕ್ಟರ್ ಒಂದಿನ ಟೈಮ್ ಕೊಟ್ಟಿದ್ರು. ಅದೆಲ್ಲ ಹಾಳಾಗ್ ಹೋಗ್ಲಿ. ನಿನ್ನೆ ಒಂದು ಕವನ ಬರ್ದು ಕೊಟ್ಟಿದ್ಯಲ್ಲ, ಅದನ್ನ ಓದು ಫಿದಾ ಆಗ್ಬಿಟ್ಟೆ. ಯಾರು ಬರ್ದಿದ್ದು? ನಾನೇ ಬರ್ದಿದ್ದು. ನೀನೇನು ಹಿಂಗೋ ಆ ರೇಂಜ್ಗೆ? ಎದುರುಗಡೆ ಇರೋದು ಬ್ಯೂಟಿಫುಲ್ ಆಗಿದ್ರೆ ಕವನ ತಾನಾಗೆ ಬಂದ್ಬಿಡುತ್ತೆ. ನೀನ್ ನೆನೆಸ್ಕೊಂಡು ಪೆನ್ ತಗೊಂಡು ಆಳೆ ಮೇಲೆ ಇಕ್ಕದ ಅಷ್ಟೇ, ಅದಾಗಿದ್ದು ಅದೇ ಬರ್ಕೋಗ್ಬಿಡ್ತು. ಅಯ್ಯೋ 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 ಅಯ್ಯೋ, ನನ್ನನ್ನ ವರ್ಣಿಸೋ ಆ ಪೆನ್ನು ನನಗೆ ಬೇಕು. ಬೇಕಾ? ಪೆನ್ ಕೊಳ್ಳ. ಯಾರಿಗೋ ಹುಟ್ಟಿರೋ ಮಗುಗೆ ನಾನೇ ಅಪ್ಪ ಅಂತ ಎದೆ ಬಡ್ಕ ಹೇಳ್ತಾ ಇದೆಯಲ್ಲೋ, ಯಾಕೋ? ತಗದಕ್ಕೋ. ಇಷ್ಟು ದೊಡ್ಡ ಪೆನ್ನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಎಷ್ಟು ಚೆನ್ನಾಗಿದೆ. ಇದನ್ನ ನಾನು ಎಲ್ಲಿಡ್ಕೊಂಡ್ಲಿ? ಅದನ್ನೆಲ್ಲ ಇಟ್ಕೊಳಕ್ ಆಗಲ್ಲ, ನಾನೇ ಕೊರಿಯರ್ ಮಾಡ್ತೀನಿ. ಕೊಡು. ನಂಗೆ ನಾವಿಬ್ರು ಯಾವಾಗ ಮದ್ವೆ ಆಗೋಣ? ಯಾವಾಗ ಮದ್ವೆ ಆಗೋದು? ನೀನ್ ಯಾವಾಗ ಹೇಳ್ತೀಯ ಅವಾಗ. ಹಂಗಾದ್ರೆ ನನ್ ಜೊತೆ ಮದ್ವೆ ಯಾವಾಗ? ನಾನು ಆಗ್ಲೇ ಹೇಳಿದ್ನಲ್ಲ, ಯಾವಾಗ ಅಂತ ಅವಾಗ. ಏನೇ ಅಯ್ಯಯ್ಯಯ್ಯೋ? ರಮ್ಯಾ, ಶ್ವೇತಾ, ನಾಚಿಕೆ ಆಗಲ್ವೇನೆ ನಿನ್ ಜನ್ಮಕ್ಕೆ? ಮೊದ್ಲೆಲ್ಲ ಗಂಡಸ್ರನ್ನ ಅಂತ ಕರಿತಾ ಇದ್ದೆ, ಈಗ ಹೆಂಗಸ್ರನ್ನೇ ಕರಿತಾ ಇದೆಯಲ್ಲ. ನೋಡ್ದೆ ನನ್ನ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡ್ತಿದ್ದಾಳೆ. ಅವಳನ್ನ ಏನಂತ ಕರಿತಿದ್ದೆ? ರಮ್ಮು ಅಂತನ. ಒಳ್ಳೆ ನೀರ್ ತುಂಬ ಡ್ರಮ್ ಇದ್ದಂಗಿದ್ದಾಳಲ್ಲ. ಅವಳನ್ನ ಏನಂತ ಕರಿತಿದ್ದೆ? ಶ್ವೇತಾ ಅಂತನಾ? ಒಳ್ಳೆ ಓದಿ ಖ್ಯಾತ ಇದ್ದಂಗಿದ್ದಾಳೆ. ನೀ ಏನಂತ ಹೇಳಿದ್ದೆ? ಪ್ರಸಾದ ತಿಂದು ಮೋರಿಲಿ ಕೈ ತೊಳೆಯಲ್ಲ ಅಂತ. ಆದ್ರೆ ಸ್ನಾನನೇ ಮಾಡ್ಬಿಟ್ಟಿದ್ಯಲ್ಲೋ. ನೀನೇನಂತ ಹೇಳಿದ್ದೆ? ಅರಮನೆನ ಬಿಟ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಲ್ಲ ಅಂದಿದ್ದೆ, ಈಗ ಬಸ್ ಒಳಗೆ ಮಲಗಿದ್ಯಾ? ನೋಡ್ದೆ ಬಸ್ಸು ಅಂತ ನಾನೇನಾದ್ರು ಅನ್ನ ಬಸ್ಸು ಅಂತ ಯಾಕೆ ಹೇಳ್ಬೇಕು? ನಿಮ್ ಮೊಬೈಲಲ್ಲಿ ಅದು ಇಲ್ಲ ಇದೆ, ಕೊಡು. ಈ ಮೊಬೈಲ್ ಅಲ್ಲಿ ಇರೋ ನನ್ನ ನಂಬರ್ನ ಇವತ್ತೇ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ಬಿಡ್ತೀನಿ. ಬೇಡ, ಡಿಲೀಟ್. 9800003333. ಇಲ್ಲಿರೋ ನಂಬರ್ ಡಿಲೀಟ್ ಮಾಡ್ಬೋದು, ಆದ್ರೆ ಇಲ್ಲಿರೋ ನಂಬರ್ ಡಿಲೀಟ್ ಮಾಡಕ್ಕಾಗತ್ತಾ? ಇಲ್ಲಿರೋದು ನನ್ನ ನಂಬರ್ ಅಲ್ಲ, ಮತ್ತೆ ಅವಳ ನಂಬರ್. ಮಿಸ್ ಆಗ್ಬಿಡ್ತಲ್ಲ ಸರ್. ನೋಡ್ದ, ನಿನ್ ನಂಬರ್ನ ಇಲ್ಲಿ ಕಂಡಿದ್ದೀನಿ ನಾನು. ಇಲ್ಲಿರೋದು ನನ್ನ ನಂಬರ್ ಅಲ್ಲ, ನೀನ್ ಹಳೇ ಡವ್ ಸುಸುದು. ಡ್ರಮ್ಮು ಖ್ಯಾತ. ಸುಷ್ಮಾ, ರಮ್ಯಾ, ಯಾರನ್ನ ಅವಳ ಹೆಸರು? ರೇಖನ್ಗಾಯ್ತವೆ ಅಲ್ಲ ಮಗ.
ಇದು ಹೆಂಗೋ ಮಗ ಸಾಧ್ಯ? ಅವಳು ಹೆಂಗೋ ಬಂದ್ಲು? ನಾನೇ ಲವ್ಸ್ ಮಡಗಿದೆ. ನಾನು ಮಗನೇ ನಿನ್ನ ಡಬಲ್ ಡಕ್ಕರ್ ಆಟನ ಅವಳಿಗೆ ಪ್ರೂಫ್ ಸಮೇತ ತೋರ್ಸ್ಬೇಕಂತಾನೆ ನಾನು ಇಲ್ಲಿ ಇಟ್ಸಿದ್ದೆ ಅವಳನ್ನ. ಎದ್ದು ಬಾ ಇಲ್ಲಿ ಕಚ್ಚಡ ನನ್ನ ಮಗನೇ, ಎದ್ದು ಬಾರ. ಯಾಕೋ ಎದ್ದು ಬಾರ ಇಲ್ಲಿ. ಯಾಕೆ ಲೇ, ಒಂದು ಹುಡುಗಿನ ಪಟಾಯಿಸೋದು ಎಷ್ಟು ಕಷ್ಟ ಅಂತ ನಿನಗೇನೋ ಗೊತ್ತು? ಹುಡುಗಿರಿಂದ ಸುತ್ತಿ ಅವ್ರ ಕೈ ಕಾಲು ಹಿಡ್ಕೊಂಡು ಅವ್ರ ನಂಬರ್ ಕಲೆಕ್ಟ್ ಮಾಡಿ ರಿಪ್ಲೈ ಮಾಡೋರಿಗೆ ಬೆಳಗ್ಗೆ ಹೊತ್ತು ಆಡಿಯೋ ಕಾಲು, ನೈಟ್ ಹೊತ್ತು ವಿಡಿಯೋ ಕಾಲ್ ಮಾಡಿ, ಸಾಲ ಮಾಡಿ, ಕಾಫಿ ಶಾಪು, ಶಾಪಿಂಗ್ ಮಾಲ್ ಅಂತ ಸುತ್ತಿಸಿ ಅವ್ರ ಅಮ್ಮನ ಕೈಲಿ ಬೈಸ್ಕೊಂಡು, ಅವ್ರ ಅಪ್ಪನ ಕೈಲಿ ಹೊಡೆಸ್ಕೊಂಡು, ಅವ್ರ ಅಣ್ಣನ ಕೈಲಿ ಬುಲ್ಡಸ್ ಇಳಿಸ್ಕೊಂಡು, ಅವ್ರ ಫ್ರೆಂಡ್ಸ್ಗೆಲ್ಲ ಒಳ್ಳೆಯವರಾಗಿ ಶಾಪಿಂಗು ಅದು ಇದು ಅಂತ ಸುತ್ತಿಸಿ ನಮ್ಮಮ್ಮನಿಗೆ ಜ್ವರ ಬಂದಿದ್ರು ನಾ ತಲೆ ಕೆಡಿಸ್ಕೊಳ್ದೆ. ಅವ್ರ ಮನೆಯಾಗಿ ಕೂದಲು ಉದುರ್ತೈತೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ಯುಯಲ್ ಸಿಮ್ ಇರೋದ್ರಲ್ಲಿ ಒಂದೇ ಸಿಮ್ ಇರೋದು ಅಂತ ಮ್ಯಾನೇಜ್ ಮಾಡ್ಕೊಂಡು ಫೋನ್ ಯಾವಾಗ ಎಂಗೇಜ್ ಬರ್ದೇ ಇರೋ ಥರ ಮೇಂಟೈನ್ ಮಾಡ್ಕೊಂಡು ಅವ್ರ ಬರ್ಡೇಗೆ ಡಿಫ್ರೆಂಟ್ ಆಗಿರೋ ಗಿಫ್ಟ್ಗಳನ್ನ ಕೊಟ್ಟು ಲಾಸ್ಟ್ಗೆ ಕೊನೆದಾಗ ಬಂದು ಐ ಲವ್ ಯು ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ ನಿನಗೇನೋ ಗೊತ್ತು? ಪ್ರೀತಿ ಮಾಡ್ತಾ ಇರೋ ಹುಡುಗರು ಕೇಳ ಹೇಳ್ತಾರೆ, ಏಕಾಂಗಿ ನನ್ನ ಮಗ, ಒಂದು ಹುಡುಗಿ ಸಿಗ್ತಾ ಇರೋ ನಾಯಿ ನೀನು. ನಾನು ನಾಯಿ ನನ್ನ ಮಗನೇ. ಈ ಮುಸುಡಿಗೆ ಅವತಾರ ಒಂದು ಹುಡುಗಿನ ಸಿಕ್ಕೈತ. ಲೇ, ಹುಡುಗಿರಿಂದ ಬಿದ್ದು ಅವ್ರ ನಂಬರ್ ಇಸ್ಕೊಂಡು ಲವ್ ಅನ್ನೋ ಹೆಸರಲ್ಲಿ ಲವ್ ಬಿಟ್ಟು ಬೇರೆ ಎಲ್ಲ ಮಾಡೋ ಪ್ಲೇ ಬಾಯ್ ನನ್ನ ಮಗನೇ ನಿನ್ಗೆ ಎಷ್ಟಿರ್ಬೇಕು ಅಂದ್ರೆ, ಇನ್ನು ನಾನು ಶಿಶ್ವಾರದಲ್ಲಿ ಕಳ್ಳೆ ಉಂಡೆ ತಿನ್ಬೇಕಾರೆ ಹುಡುಗಿ ಪಕ್ಕಕ್ಕೆ ಬಂದು ಅಂತ ಬೇಜಾರಾಗಿ UKG ಇಂದ PUC ವರ್ಗೂ ಬಾಯ್ಸ್ ಕಾಲೇಜಲ್ಲಿ ಓದಿ ಡಿಗ್ರಿನಲ್ಲಿ ಹುಡುಗಿರೇ ಇರಬಾರ್ದು ಅಂತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತಗೊಂಡೆ. ಎಕ್ಸಾಮ್ ಟೈಮಲ್ಲಿ ಎಲ್ಲಿ ಪಕ್ಕದ ಕಾಲೇಜ್ ಹುಡುಗಿರೋ ನಮ್ಮ ಕಾಲೇಜಿಗೆ ಬರ್ತಾರೆ ಅಂತ ಫೇಲ್ ಆದ್ರೂ ಚಿಂತೆ ಇಲ್ಲ ಅಂತ ಎಕ್ಸಾಮ್ನ ಅರ್ಧಕ್ಕೆ ಬಿಟ್ಟೋದೆ. ಲೇ ನನ್ನ ಮಗನೇ, ಪಾಠ ಮಾಡಕ್ಕೆ ಲೇಡೀಸ್ ಲೆಕ್ಚರ್ ಬಂದ್ರು ಸ್ಟ್ರೈಕ್ ಮಾಡಿ ಬೇಜಾರು ಮಾಡ್ಕೊಂಡು ಜೆಂಟ್ಸ್ ಲೆಕ್ಚರ್ನೇ ಹಾಕಿಸ್ಕೊಂಡ್ವಿ. ಕೆಲಸ ತಗೋಬೇಕಾದ್ರೆ ನಾವು ಆರ್ಟಿಸ್ಟ್ ಹೆಣ್ಮಕ್ಳು ಕೈ ಹಿಡಬೇಕಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೈಯಲ್ಲಿ ಪೆನ್ ಹಿಡಿದು ಏಕಾಂಗಿ ನಾನು. ಲೇ, 1.5 ಲಕ್ಷ ರೂಪಾಯಿ ಗಾಡಿ ತಗೊಂಡು ಒಂದೇ ಸೀಟ್ ಹಾಕ್ಸಿದೀನಿ. ಫೇಸ್ಬುಕ್ ಸ್ಟೋರಿನಲ್ಲಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಸಿಂಗಲ್ ಸ್ಟೇಟಸ್ ಹಾಕಿದೀನಿ. ಲೇ, ಹ್ಯಾಂಡ್ಸಮ್ ಆಗಿದೆ ಅಂತ ಮೇಲ್ ಬಿದ್ದು ಸ್ಮೈಲ್ ಮಾಡೋರ್ನ ಸಿಸ್ಟರ್ ಅಂದು, ಐ ಲವ್ ಯು ಅಂದವ್ರನ್ನ ಅಕ್ಕ ಅಂದು, ಕಮಿಟ್ ಅನ್ನೋ ಪದ ಕೇಳಿದ್ರೆ ಅಂತ ವಾಮಿಟ್ ಮಾಡ್ಕೊಳ್ಳೋ ಏಕಾಂಗಿ ನಾನು. ಆ ಮಗನೇ, ಹುಡುಗಿರ ನನ್ನನ್ನು ರಿಜೆಕ್ಟ್ ಮಾಡಿ ಸಿಂಗಲ್ ಆದವನಲ್ಲ, ಹುಡುಗಿರ್ನ ನಾನೇ ರಿಜೆಕ್ಟ್ ಮಾಡಿ ಸಿಂಗಲ್ ಆದವನು. ಅಂಡ್ ದಟ್ ಈಸ್ ಏಕಾಂಗಿ. ಎಕ್ಸ್ಕ್ಯೂಸ್ ಮೀ. ಎಸ್. ರಸಿಕಾ ಅಂದ್ರೆ ನೀವೇ ಅಲ್ಲ? ಸೈಡ್ ಹೋಗ್ರೆ. ಎಕ್ಸ್ಕ್ಯೂಸ್ ಮೀ. ಏಕಾಂಗಿ ಅಂದ್ರೆ ನೀವೇ ತಾನೇ? ಓ ಮೈ ಗಾಡ್ ಸರ್, ನಾನು ನಿಮ್ ದೊಡ್ಡ ಅಭಿಮಾನಿ ಕಣ್ರಿ. ನೀವು ಬರ್ದಿರೋ ಪ್ರತಿಯೊಂದು ಕತೆ ಕವನಗಳನ್ನ ಬಿಡದೆ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ನನಗೆ ನೀವಂದ್ರೆ ತುಂಬಾ ಇಷ್ಟ. ಐ ಲವ್ ಯು. ಆದ್ರೆ ಏನ್ ಮಾಡೋದು, ನಿಮ್ಗೆ ಹುಡುಗಿರಂದ್ರೆ ಆಗಲ್ಲ, ಈ ಲವ್ ಅಂದ್ರೆ ಆಗಲ್ಲ ಅಂತ ಹೇಳಿ ನಿಮ್ಮ ಬಾಯಿಂದ ಕೇಳಿ ತುಂಬಾ ಹರ್ಟ್ ಆಯ್ತು. ಇಟ್ಸ್ ಓಕೆ. ಆ ಅದೃಷ್ಟವಂತೆ ನಾನಲ್ಲ ಅನ್ಕೋತೀನಿ. ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ. ಆ ಅದೃಷ್ಟವಂತ ನಾ ಏನಾರ? ಸಾರಿ, ಚಪ್ಪಲ್ ಹಾಕೊಂಡ್ ಬಂದಿಲ್ಲ. ತಗೋಗಿ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಒಂದೇ ಉಸಿರಲ್ಲಿ ಡೈಲಾಗ್ ಹೊಡೆದ್ಬಿಟ್ನಲ್ಲ, ಉಸಿಡ್ಕಾಬಿಡ್ತು. ಅವ ಅಮ್ಮನ ಮಾತಿಗೆ ರಿಯಾಕ್ಟ್ ಮಾಡೋವನ್ನಷ್ಟಲ್ಲಿ ಹೊಂಟೋಗ್ಬಿಟ್ಟು. ಅದೇನೋ ಅಂತಾರಲ್ಲ ಸರ್, ಕಪ್ಪೆ ಆದ್ರೂ ಬಾಯಿಂದನೇ ಕೆಡುತ್ತಂತೆ, ಹಂಗಾಗೋಯ್ತು. ಏಕಾಂಗಿ ಅವರೇ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಜಸ್ಟ್ ಮಿಸ್ ಅಲ್ಲಿ ಹುಡುಗಿ ಮಿಸ್ ಆದ್ಲು. ಸೊ ಇದ್ರ ಬಗ್ಗೆ ನಮ್ ರಚಿ ಏನ್ ಹೇಳ್ತಾರೆ ಕೇಳೋಣ. ಏಕಾಂಗಿ ಹೆಸರಲ್ಲೇ ಇದೆಯಲ್ಲ, ಅದು ಫಾರ್ ಎವರ್ ಏಕಾಂಗಿನೇ ಅದು ಅಲ್ವಾ? ಸೊ ಟೆಲ್ ಮಿ ಒನ್ ಥಿಂಗ್ ಸರ್, ಅಲ್ಲ ನನ್ಗೆ ಗೊತ್ತಿಲ್ಲ, ಈ ಕವನ, ಕವಿತೆ, ಲವ್ ಲೆಟರ್ ಇಲ್ಲ ಒಂದು ಲವ್ ಪೂರಾ ಮೆಸೇಜ್ ಅದು ಕಳ್ಸಿದ್ರೇನೆ ಲವ್ ಆಗೋದು? ಸ್ಟ್ರೈಟ್ ಅವೇ ಇಲ್ಲ ಐ ಲವ್ ಯು ಅಂತ ಹೇಳಿದ್ರೆ ಅದು ಕನೆಕ್ಟ್ ಆಗಲ್ಲ. ಕವನ ಅಂದ್ರೆ ಏನು? ಕವನ ಅಂದ್ರೆ ಸುಳ್ಳು. ಈ ಸುಳ್ಳು ಹೇಳೋದು ಒಂದು ಆರ್ಟು. ಈ ಕವಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅದನ್ನ ಡೆಫಿನೆಟ್ ಆಗಿ ಹುಡುಗಿರು ಇಷ್ಟಪಡ್ತಾರೆ, ಅದಕ್ಕೆ ಕವಿಗಳು ಕ್ಲಿಕ್ ಆಗೋದು ಲವ್ ಅಲ್ಲಿ. ಬಟ್ ಒಂದು ಹೇಳ್ತೀನಿ, ಆ ಒಂದೇ ಉಸಿರಲ್ಲಿ ಡೈಲಾಗ್ ಹೇಳಿದ್ಯಾ ಜೆಕೆ, ಇಬ್ರು ಏನ್ ಆ ಫ್ಲೋ, ಆ ಟೆಂಪೋದಲ್ಲಿ ನಿಜವಾಗಿ ಖುಷಿ ಅನ್ಸುತ್ತೆ, ಗರ್ವ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ ನಮ್ಮ ಕಲಾವಿದರು ಅಂತ ಹೇಳಕ್ಕೆ. ನನಗಂತೂ ಸ್ಕಿಟ್ ಇಷ್ಟ ಆಯ್ತು. ರಚಿ, ಲಾಕ್ ಡೌನ್ ಅಲ್ಲಿ ಮನೇಲಿ ಇದ್ದಾಗ ನೀವು ಅಡಿಗೆ ಕಲ್ತಿದ್ದೀರಾ ಅಂತ ಹೇಳಿದ್ರಿ ಅವತ್ತು. ಹೌದು. ಆದ್ರೆ ಹೋಟೆಲ್ಗೆ ಹೋದಾಗ ಥಟ್ ಅಂತ ಆರ್ಡರ್ ಮಾಡೋ ಒಂದು ತಿಂಡಿ ಯಾವುದು? ಕರ್ಡ್ ರೈಸ್. ಯಾಕೆ? ನಂಗೆ ತುಂಬಾ ಇಷ್ಟ ಕರ್ಡ್ ರೈಸ್. ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕರ್ಡ್ ರೈಸ್ ಕೊಟ್ಟರು ತಿಂತೀನಿ. ರಿಯಲಿ? ನಿದ್ದೆ ಬರಲ್ಲ ನನಗೆ, ಎನರ್ಜಿ ಜಾಸ್ತಿ ಇರುತ್ತೆ. ಅದೇ ಸೀಕ್ರೆಟ್ ಈ ಬ್ಯೂಟಿಫುಲ್ ಚೀಕ್ಸ್ದು. ಅಮ್ಮ ನನ್ಗೊಂದು ಸ್ವಲ್ಪ ಮೊಸರನ್ನ ತಂದ್ರು.
ಕೆಲವೊಂದ್ಸಲ ತಿಂಡಿ ಹೆಸರುಗಳನ್ನ ಕೇಳಿದ ತಕ್ಷಣನೇ ಹಸು ಜಾಸ್ತಿ ಆಗ್ಬಿಡುತ್ತೆ. ನಮ್ ವಿನೋದನ್ ಮನೆಗೆ ಅವ್ರ ಮಾವ ತಿಂಡಿಗೆ ಬಂದಿದ್ದಾರೆ. ಅತಿಥಿ ಸತ್ಕಾರ ಹೆಂಗಿದೆ ಅಂದ್ರೆ ನಾವೆಲ್ರೂ ಕಳೆದೋಗ್ಬಿಡ್ತೀವಿ. ನಾವೇನ್ ತಿಂಡಿ ತಿನ್ನೋದು ಬೇಡ, ಆದ್ರೆ ಒಂದ್ಸತಿ ವಿಸಿಟ್ ಕೊಟ್ಟು ಬರೋಣ. ಹೊಡಿರಿ ಚಪ್ಪಾಳೆ. ಲೇ 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 ಕೂತ್ಕೊಳ್ರ ನಿಮ್ಮನ್ನ ಮರ್ಯಕ್ ಆಗಲ್ಲ ಅಂತ ಕಂಡ್ರ. ಸಿಲ್ಲಿಲಲ್ಲಿಂದ ಮತ್ತೆ ಮಜಾ ಬರ್ತಕ್ ಬಂದಿರೋದು. ಆದ್ರೇನು ಮಾಡ್ಲಿ ನನ್ನ ಹೆಂಡತಿ ಪ್ರೀತಿಗೆ ಕಟ್ಟು ಬಿದ್ದುಬಿಟ್ಟಿವ್ನಿ. ಹೆಂಗ್ ಪ್ರೀತಿ ಮಾಡ್ತಾಳೆ ಗೊತ್ತಾ ಸರ್? ಈ ಮದುವೆ ಆಗಿರೋ ಗಂಡಸರಿಗೆಲ್ಲ ಜಿಗಿರ್ಸೋ ಬಂದ್ಬಿಡ್ತದೆ ನನ್ನ ಹೆಂಡತಿ ಪ್ರೀತಿ ಮಾಡೋದು ನೋಡಿದ್ರೆ. ಅವರೆಲ್ಲ ಏನನ್ಕೋತಾರೆ ಗೊತ್ತಾ ಮನ್ಸಲ್ಲಿ? ಅಯ್ಯಯ್ಯೋ ಯಾಕೆ ಗೊಬ್ಬರನ ಹೆಂಡ್ತಿ ಹಂಗೆ ನಮ್ಮ ಹೆಂಡ್ತಿರ್ ಪ್ರೀತಿಸಲ್ಲ, ಅಯ್ಯಯ್ಯೋ ಗೊಬ್ಬರನ ಹೆಂಡ್ತಿ ಹಂಗೆ ಯಾಕೆ ನಮ್ಮ ಹೆಂಡ್ತಿರ್ ಪ್ರೀತಿಸಲ್ಲ ಅಂತ ಕೊರ್ಗಿ ಸಾಯ್ತಾರೆ. ನಾನು ನೋಡ್ತೀರ ನನ್ನ ಹೆಂಡ್ತಿ ಪ್ರೀತಿ ಮಾಡದ ನೋಡಿರಿ. ಲೇ ಇವಳ 8:30 ಆಯ್ತು, ಕಾಪಿ ಮಾಡ್ಕೊಂಬರಲ್ವಾ? ಚಿನ್ನ ನಾನೇ ಕಾಪಿ ಮಾಡ್ಕೊಂಬಂದ್ ಕೊಡೋಣ ಅಂತ ಕೇಳ್ದೆ. ಚಿನ್ನ ಹೇಳಿದ್ರೆ ಸಾಲದು, ಒಳಗ್ ಬಂದ್ ಮಾಡ್ಕೊಡ್ರಿ. ನೋಡಿದ್ರು ಸರ್, ಬರೀ ತಟ್ಟೆ ನೋಡ್ತಾಳೆ ಪ್ರೀತಿ ಮಾಡ್ತಾಳೆ. ಒಂದಿನ ಬನ್ರಿ ಒಳಗೆ ಪ್ರೀತಿ ಮಾಡೋಣ ಅಂತ ಕರೆಯೋದೇ ಇಲ್ಲ. ಏನ್ರಿ? ಬಂದೆ ನನ್ನ ಹೆಸರು ಗುಂಡ ಅಂತ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಆಯ್ತದೆ. 1 ಟೈಮ್ ಮಾತ್ರ ನಮ್ಮ ಮನೇಲಿ ಊಟ ಮಾಡ್ತೀನಿ, ಇನ್ನು 2 ಟೈಮ್ ಅವ್ರವ್ರ ಮನೇಲಿ ಮಾಡ್ತೀನಿ. ನಾನು ಕಂಡ್ರೆ ಆಗದೆ ಹೋದರು ನನ್ನ ತಂಗಿ ಮಗನ ಮನೆ ಇದೆಯಾ, ಒಳ್ಳೆ ಅಡುಗೆ ಮಾಡಿರ್ತಾರೆ. ಊಟ ಮಾಡ್ಕೊಂಡು ಬಿಡ್ಬೇಕು. ಗೋವಿಂದ ಗೋವಿಂದ ಅವ್ನು ಯಾರು ಭಿಕ್ಷಿಕ ಮುಂದಕ್ಕೆ ಹೋಗಲ್ಲ. ಏ ಗೋವಿಂದ ಅವ್ನು ಯಾರಪ್ಪ? ಯಾರು ಬಂದವ್ರೆ ನೋಡ್ಬಾ. ನಮ್ಮ ಮಾವ ಬಂದವನ್ ಕಡೆ. ಆಶೀರ್ವಾದ ತಗೋ, ಆಶೀರ್ವಾದ ತಗೋ. ಲೇ ನಮ್ಮ ಮಾವ ಊರಿಂದ ಬಂದವನೆ, ಹೊಟ್ಟೆ ಹಸ್ತಿರ್ತದೆ. ಹೋಗಿ ತಿಂಡಿಗೆ ರೆಡಿ ಮಾಡು. ಮಾವ ತಿಂಡಿ ಮಾಡ್ಕೊ ಹೋಗ್ತಿದ್ದಾನೆ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬತ್ತವ್ರೆ. ಅಳಿಯ ನನ್ ತಿಂಡಿ ತಿನ್ನಕೇನ್ ಬರ್ಲಿಲ್ಲ, ನಿಮ್ ನೋಡ್ಕೊಂಡಿ ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ. ಅಲ್ಲ ಒಂಚೂರು ಅಲ್ಲ ಸ್ವಲ್ಪ ಅಲ್ಲ ಒಂಚೂರು ಚಪ್ಲಿ ಬೋಣ ಅಂತ ಬಂದೆ. ಮನೆಗೆ ಬಂದ ಅತಿಥಿಗಳನ್ನ ಯಾವತ್ತು ಹಂಗೆ ಕಳ್ಸಿಲ್ಲ ಈ ಗೊಬ್ಬರ. ಯಾಚಿನ ಮನೆಗೆ ಬಂದ ಅತಿಥಿಗಳನ್ನ ಯಾವ ತರ ಕಳ್ಸಿದ್ರ? ಇಲ್ಲ ಮರ್ರೆ, ನಮ್ಮ ಮಾವ ಹಂಗೆ ಕಳ್ಸಕ್ಕಾಗದ? ಇಲ್ಲಪ್ಪ. ಏನ್ ಬೇಕು ಹೇಳು ಮಾವ. ಮನೇಲಿ ಏನದೆ ತಕ ಬನ್ನಿ. ಏನಂದೆ? ಮನೇಲಿ ಏನದೆ ತಕ ಬನ್ನಿ ಅಂತ. ಮನೇಲಿ ಮಿಕ್ಕಿದ್ ಪಕ್ಕಿದ್ ತಿನ್ನಕ್ಕೆ ನೀನೇನ್ ಭಿಕ್ಷುಕನ? ತಿಂಡಿ ಗತಿ ಇಲ್ದೆ ನಾಯ್ಕಂಡ್ ತಿನ್ನಕ್ ಬಂದಿರೋ ಏನ್ ದರ್ಬೇಸಿನ? ನಿನ್ನ ಮಾವ ಏನ್ ಬೇಕು ಕೇಳು, ನನ್ನ ಹೆಂಡತಿನೇ ಮಾಡ್ಕೊಡ್ತಾಳೆ. ಕೇಳು ತಂದು ಕೊಡ್ತೀರಿ ಅಲ್ವಾ? ಸಿಹಿ ಪೊಂಗಲ್. ಲೇಚಿನ ಹೋಗಿ ಸಿಹಿ ಪೊಂಗಲ್ ಮಾಡ್ಕೊಂಬನ್ಬಿಡೆ. ಪೊಂಗಲ್ ತಿಂದ್ರೆ ಮಂದ ಮರ್ರೆ, ಎಮ್ಮೆ ತರ ನಿತ್ತಿರ್ತಾರೆ. ಎಲ್ಲ ಓಡಾಡ್ಬೇಕಂತ ಅನ್ಸುದೇ ಇಲ್ಲ. ನಮ್ ಚಿಕ್ಕಪ್ಪ ಎಲ್ಲರೂ ಬಸ್ರಿ ಹೊಂದಿತಾರ, ಆದ್ರೆ ಎಂತ ಮಾಡುದೇ? ನೀನ್ ಹೇಳ್ದೆ ಹೋಗ್ರಿ ಎಂತ ಕೆಲ್ಸ ಆಗ್ಬಿಡದೆ. ಐ ಲವ್ ಯು ಕಣ. ಮಾವ ನನ್ನ ಹೆಂಡತಿ ಹೇಳೋದು ಕರೆಕ್ಟ್ ಆಗಿಲ್ವಾ? ಹತ್ಬಿಟ್ಟು ಬೇರೆ ಕೇಳು ಮಾವ, ಬೇರೆ ಕೇಳು. ತಂದು ಕೊಡ್ತೀರಿ ಅಲ್ವಾ? ತಂದು ಕೊಡ್ತೀವಿ. ಬಿಸಿ ಬೇಳೆ ಬಾತು. ಅಯ್ಯೋ ಎಂತ ಕೆಲ್ಸ ಆಯ್ತು. ನೆನ್ನೆ ತಾನೇ ಮಾಡಿದ್ದು, ಇವತ್ ಮಾಡಿದ್ರೆ ತಿರ್ಗಾ ರಿಪೀಟ್ ಆಯ್ಕಿಲ್ವಾ? ಅದ್ಬಿಟ್ಟು ಬೇರೆ ಕೇಳು. ಈ ಗ್ಯಾರಂಟಿ ಅಲ್ವಾ ಮಗಳ? ಗ್ಯಾರಂಟಿ ತತ್ತೀವಲ್ವಾ? ಇದು ಅವಲಕ್ಕಿ ಹುರಿದಿರೋದು ಚಿನ್ನ, ಅವಲಕ್ಕಿ ಹುರಿದಿರೋದಂತೆ. ಗರಿ ಆಗ ಹುರ್ಕೊಂಡು ಮಾವಂಗ್ ತಂದು ಕೊಟ್ಬಿಡು. ಅಲ್ಲ ಮರ್ರೆ, ಅದನ್ನ ನಾಳೆ ಮಾಡ್ಬೇಕು ಅಂತ ಇಟ್ಟಿದ್ದೆ. ಇವತ್ತೇ ಮಾಡ್ರೆ ಮತ್ತೆ ರಿಪೀಟ್ ಆಗಲ್ವೇ ಅಲ್ವಾ? ಅಯ್ಯೋ ಮಾವ ಎಂತ ಕೆಲ್ಸ ಆಯ್ತು ಮಾವ. ಅವಳು ನಾಳೆ ಮಾಡ್ಬೇಕು ಅಂತ ರೆಸಿಪಿ ಎಲ್ಲ ಬಾರ್ಕಂದ್ರೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳಂತೆ. ಇವತ್ ಮಾಡಿದ್ರೆ ತಿರ್ಗಾ ರಿಪೀಟ್ ಆಗಲ್ವಾ? ಪ್ಲೀಸ್ ಅದ್ಬಿಟ್ಟು ಬೇರೆ ಕೇಳು. ಗ್ಯಾರಂಟಿ ತತ್ತಿ ಅಲ್ವಾ? ಗ್ಯಾರಂಟಿ ಮಗಳ ಗ್ಯಾರಂಟಿ ಅಲ್ವಾ? ಹಂಗಾರೆ ಉಪ್ಪಿಟ್ಟು
ವಯಸ್ಸಾಯ್ತು ಹೊರತು ನಿನಗೆ ಬುದ್ಧಿ ಬೆಳಿಲ್ಲ. ನಾನು ನೀನು ಹೆಣ್ಣು ನೋಡಕ್ ಹೋದಾಗ ಎಷ್ಟು ಮನೇಲಿ ಉಪ್ಪಿಟ್ಟು ತಿಂದಿಲ್ಲ. ಬೋರು ಸ್ಪೆಷಲ್ ಆಗಿರತ್ ಕೇಳು, ಯಾಕೆಂದ್ರೆ ನೀನು ಈ ಮನೆಗೆ ಸ್ಪೆಷಲ್ ಗೆಸ್ಟ್. ನೀನ್ ತಿಂಡಿನ ಬೇಡ ಏನು ಬೇಡ ಒಯ್ತಿ ಬಿಡು. ಹೊಡೆದ್ರೆ ಮಾವ ಅನ್ನೋದು ಕಾರಣ ಮಗ ಕಿತ್ತೋಬೇಕು. ಬೇಡ ಬಿಡು ಆಯ್ತು. ಮಾವ ಮಾವ ಬೇರೆ ಬೇರೆ ಏನಾದ್ರೂ ಕೇಳು, ಬೇರೆ ಏನಾದ್ರೂ ಕೇಳು. ಗ್ಯಾರಂಟಿ ಕೊಡಿಸ್ತೀಯಲ್ವಾ? ಗ್ಯಾರಂಟಿ. ನಮ್ ತಾಯಿರಾಣೆ. ನಿನ್ ತಾಯಿರಾಣೆ. ನನ್ನಾಣೆ. ಹಂಗಾರೆ ಪೂರಿ. ಪೂರಿ ಯಾವ್ದ್ರಿಂದ ಮಾಡ್ತಾರೆ? ಎಣ್ಣೆಲಿ ಮಾಡಿದ್ರೆ ಆರೋಗ್ಯ ಏನಾಗುತ್ತೆ? ಕೆಟ್ಟೋಗುತ್ತೆ. ಆರೋಗ್ಯ ಕೆಟ್ಟದ್ರ ಮನ್ಸು ಏನಾಯ್ತಾನೆ? ಗೊಟ್ಟಕ್ಕಂದ್ರೆ ನಮ್ಮ ಅತ್ತೆ ಗತಿ ಏನು ಚಿನ್ನ? ಬಾವಾ ನಮ್ಮ ಅತ್ತೆ ಗತಿ ಏನು ನಿನಗೆ ಗೊತ್ತಾ? ಅವಾಗ ನನಗೆ 3 ವರ್ಷ. ಚಡ್ಡಿ ತಗೊಳಕ್ಕೆ ನನ್ನ ಹತ್ರ 3 ರೂಪಾಯಿ ಇರ್ಲಿಲ್ಲ. ಮಠ ಮಠ ಮಧ್ಯಾಹ್ನ ಸುಡು ಸುಡು ಬಿಸಿಲಲ್ಲಿ ಚಪ್ಪಡಿ ಕಲ್ಲು ಕಾದಿತ್ತು ಕಾದಿತ್ತು. ಚಪ್ಪಡಿ ಕಲ್ಲು ಕಾದಿತ್ತು. ಸುಸ್ತಾಗಿದೆ ಅಂತೆಲ್ಲ ಹೋಗಿ ಹಿಂಗೆ ಕುಂತೆ. ಎಂತೈತೆ? ಸುಟ್ಬಿಡ್ತು ಚಿನ್ನ. ಇಲ್ಲಿ ಕುಂತಿರೋ ಜನಗಳು ಯಾರು ಬಂದು ನನ್ನ ಎತ್ತಲಿಲ್ಲ. ಬಾಹುಬಲಿ ತರ ಓಡ್ ಬಂದು ಒಂದೇ ಕೈಲಿ ಮೇಲೆತ್ತವನು ಯಾರು ಅಂತಿಚ್ಚಿನ? ನಮ್ಮ ಮಾವ. ಅಂತ ಮಾವನ್ಗೆ ಬರೀ ಹೊಟ್ಟೆಲ್ ಕಳಿಸ್ತೀನ ಚಿನ್ನ ನಾನು? ಕಳಿಸ್ತೀನ? ಏನ್ ನಮ್ಮ ಮಾವ ತಿಂಡಿನೇ ತಿಂತೀನಿ ಅಂತ ಹೇಳದ್ನ? ಜ್ಯೂಸ್ ಕುಡಿತಾನೆ. ಕೇಳು ಜ್ಯೂಸ್ ಬೇಕು ಕೇಳು ಮಾವ. ನಿಂಬೆಹಣ್ಣು ಜ್ಯೂಸ್. ಯಾವ ಜ್ಯೂಸ್ ಅಂದೆ? ನಿಂಬೆಹಣ್ಣು ಜ್ಯೂಸ್. ನಿಂಬೆಹಣ್ಣು ಜ್ಯೂಸ್. ನೋಡಿ ಮೇಡಮ್, ಕರೋನಾ ಟೈಮಲ್ಲಿ ನಿಂಬೆಹಣ್ಣು ಜ್ಯೂಸ್ ಕುಡಿದು ಶೀತ ಆಗಿ ಗಾತ ಹೊಡೆದ್ರೆ ನಮ್ಮ ಅತ್ತೆಗೆ ಮಾವನ್ ಯಾರು ತಂದು ಕಟ್ಲಿ ಮಾವ ನಾನು? ಪ್ಲೀಸ್ ಬೇರೆ ಬೇರೆ ಜ್ಯೂಸ್ ಕೇಳು, ಬೇರೆ ಜ್ಯೂಸ್ ಕೇಳು, ಬೇರೆ ಜ್ಯೂಸ್. ಹಂಗಾದ್ರೆ ಮ್ಯಾಂಗೋ ಜ್ಯೂಸ್. ಲೇ ಮಾವಂಗೆ ಮ್ಯಾಂಗೋ ಜ್ಯೂಸ್ ಅಂತೆ. ಮಾಡ್ಕೊಬರ್ಗು. ಅದೆಂತ ಮಕ್ಕಳ ಸೀಸನ್ ಪೂರ್ತಿ ಸಿಕ್ಕುಕೆ? ಮಾವನಣ್ಣು ಸೀಸನ್ ಮೇಲೆ ಮಾತ್ರ ಸಿಗೋದು. ತಲೆಲೇನ್ ಸಗಣಿತ್ತ? ನಾನ್ ಕೇಳಲಿಲ್ಲ, ಮಾವ ಕೇಳ್ದ. ನಾನು ಅವನ್ಗೆ ಬೈದದ್ದು. ಬೇರೆ ಕೇಳು. ಏನು ಕೇಳೋದು ಬೇಡ, ನೀನ್ ಕೊಡ್ಸೋದು ಬೇಡ, ನಾನು ಒಯ್ತೀನಿ. ಅಲ್ಲ ಚಿಕ್ಕಪ್ಪ, ಬನ್ನಿ ಇಲ್ಲಿ ಬನ್ನಿ ಇಲ್ಲಿ. ಏನ್ರಿ ಊಟ ಟೈಮ್ ಆಯ್ತು, ಊಟ ಮಾಡ್ಕೊಂಡು ಹೋಗ್ಲಿ. ಊಟ ಮಾಡ್ತೀಯಾ? ಊಟ ಕುಂತೆ ಬಿಡ್ತೀನಿ. ಮೊಬೈಲ್ ತಗೊಂಡು ಊಟ ಆರ್ಡರ್ ಮಾಡ ಮಾವಂಗ್ ಫಸ್ಟ್. ಹೊಟ್ಟೆ ಹಸ್ಬಿಡದೆ ಪಾಪ, ವಯಸ್ಸಾಗದಲ್ಲ, ಹೊಟ್ಟೆ ಹಸಿ ಜಾಸ್ತಿ. ಎಂತ ಗೊತ್ತಾ? ನೆಟ್ ಖಾಲಿ. ಅಯ್ಯಯ್ಯೋ ತಿನ್ನ, ಯಾಕೆ ತಲೆ ಕೆಡ್ಸ್ಕಂದಿ? ಮಚ್ಚಲ್ಲಿ ಕನೆಕ್ಟ್ ಆಗ್ಬಿಡ್ತಾನೆ ನಮ್ಮ ಮಾವ. ತಗೋ ಆರ್ಡರ್ ಮಾಡ್ರು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಕಬಾಬ್, ಮಟನ್ ಕಬಾಬ್, ಎಂಜಲ್ ಫ್ರೈ. ಯಾವ ಫ್ರೈ ಅಂದೆ? ಎಂಜಲ್ ಫ್ರೈ. ಇವಳು ಕುಂದಾಪುರದಲ್ಲಿ ಮೀನಿನ ರಾಶಿಲೇ ಊಟವಳೆ, ಅದ್ಯಾವ ಫ್ರೈ ಅಂತ ಗೊತ್ತಿಲ್ಲ. ಅದು ಎಂಜಲ್ ಫ್ರೈ ಅಲ್ಲ, ಏಂಜಲ್ ಫ್ರೈ. ನನ್ಗೊಂದ್ ಕುಸ್ಕ, ನನಗೆ ಮಟನ್ ಬಿರಿಯಾನಿ. ಎಲ್ಲ ಆರ್ಡರ್ ಮಾಡೋ ತುಂಬ ಕೂತ್ಕೊ ಮಾವ. ಪಿನ್ ಕೊಡು. ಮೆಸೇಜ್ ಬಂತು, ತಗೋ. ಹೋಗು. ಕೈ ತೊಳ್ಕ ಬರ್ತೀನಿ. ಅಲ್ಲ ಮನ್ಗೋಗು ಅಂದೆ. ಗೊಬ್ರ ಮಾವಂಗೆ ಊಟಕ್ಕೋಸ್ಕರ ಅಷ್ಟೆಲ್ಲ ಕಾಟ ಕೊಡೋದೇನೋ? ಹೋಗ್ಲಿ ಬಿಡ. ರಚ್ಚಿ, ಅತಿಥಿ ಸತ್ಕಾರ ಹೆಂಗಿತ್ತು? ಮೇಡಮ್ ಜ್ಯೂಸ್ ಕೊಡಿ. ಜ್ಯೂಸ್ ಮಾಡ್ಕೊಬರೋಗೆ. ಬೇಡ, ನಾನು ಎಂಜಿಲೇ ನುಂಗ್ಕೊಂಡು ತುಂಬಿಸ್ಕೊಂತೀನಿ ಹೊಟ್ಟೆನ. ನೀನು ನಿಮ್ಮ ಮಾವನ್ ಪೇಷನ್ಸ್ ಮಾತ್ರ ಟೆಸ್ಟ್ ಮಾಡಿಲ್ಲ, ಎಲ್ಲರೂ ಪೇಷನ್ಸ್ ಟೆಸ್ಟ್ ಮಾಡ್ಬಿಟ್ಟೆ ಇವತ್ತು. ಏನೋ ಒಂದು ಕೊಟ್ಟು ಒಂದ್ ನೀರ್ ಕೂಡ ಕೊಡಕ್ಕಾಗಲ್ವಾ ನಿನ್ ಕೈಲಿ? ಇಷ್ಟು ಉದ್ದ ಕತೆ ಹೇಳ್ತೀಯ ಅವ್ರ ಬಗ್ಗೆ. ನೀರ್ ಕುಡಿದ್ರೆ ಜ್ಯೂಸ್ ಕುಡಿಯಕ್ಕಾಗಲ್ವ ಮೇಡಮ್? ಸುಮ್ನೆ ಇರು. ಹೆಂಗ್ ಕೋಪ ಬರ್ತಿದ್ಯಾ ಅಂದ್ರೆ ನೀನು. 3 ಜನ ತುಂಬಾ ಚೆನ್ನಾಗಿ ಎಂಗೇಜ್ ಮಾಡಿದ್ರಿ ನಮ್ನೆಲ್ರು. ಇಟ್ ವಾಸ್ ಗುಡ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ರಚ್ಚಿ. ಗುರೂಜಿ, ಒನ್ ಮ್ಯಾನ್ ಶೋ. ಗೊಬ್ಬರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸ್ಪಿನ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಯ್ತು. ನಾವು ನೋಡಿದ ಟೈಮ್ ಆಯ್ತು ಈಗ. ಚಂದ್ರಪ್ರಭಾ, ಅದೇನು ಆಕ್ಚುಲಿ ಏನು ಕಟ್ಟಿದ್ರಿ? ಇದು ಹತ್ತಿ ಸರ್. ಹತ್ತಿ ಇಲ್ಲಿ ತುಂಬಿಸ್ಕೊಂಡಿದ್ದು ಹೌದು ಸರ್. ಚೆನ್ನಾಗಿತ್ತು.
ಬಟ್ ಡೆಫಿನೆಟ್ ತಿಂಡಿ ಕರೆದೇ ಬರಲ್ಲ. ಹಿಂಗೆ ಯಾರಿಗೆ ಮಾಡಬೇಡಪ್ಪ. ರೈಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು. ಈಗ ಇವತ್ತಿನ ಎಪಿಸೋಡ್ ಏನ್ ಮೋನಿ ಅಜ್ಜಿ? ಅಲ್ಲಮ್ಮ, ಏನ್ ಗೊತ್ತಾ ನೋಡು, ಈ ಲವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಲವ್ ಅನ್ನೋದು ಒಂದು ಆರ್ಟ್, ಒಂದು ಕಲೆ. ಈಗಿನ ಹುಡುಗರಿಗೆ ಕೆಲವು ಲವ್ ಮಾಡಕ್ಕಿರ್ಲಿ, ಪ್ರಪೋಸ್ ಮಾಡಕ್ಕೂ ಸರಿಯಾಗಿ ಬರಲ್ಲ. ಅದಕ್ಕೆ ಅಜ್ಜಿ ಹಂಗೆಲ್ಲ ಹೇಳ್ಬಿಡಿ ನೀವು. ನಮ್ ಹುಡುಗರು ಇದ್ರಲ್ಲೆಲ್ಲ ಎತ್ತಿದ ಕೈ ಗೊತ್ತಾ ಏನ್ರ? ಇವಾಗ ಏನು ನಿಮ್ಗೆ ಪ್ರಪೋಸ್ ಮಾಡೋದು ಗೊತ್ತಾಗ್ಬೇಕು ತಾನೆ? ಹುಡುಗರು ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡ್ತಾರೆ ಈಗಿನ ಕಾಲದವ್ರು ಅಂತ ನೋಡ್ಬೇಕಲ್ಲ ನಾನು. ಸರಿ ರಚಿ, ಪ್ಲೀಸ್ ನೀವು ಸ್ಟೇಜ್ ಮೇಲೆ ಬರ್ಬೇಕು, ಅವ್ರಿಗೊಂದು ಎನರ್ಜಿ ಸಿಗುತ್ತೆ. ರಚಿತಾ ಅವ್ರೆ, ನಾನು ಇದುವರೆಗೂ ರೋಡಲ್ಲಿ ಬಿದ್ದಿದ್ದೀನಿ, ರೋಡ್ ಸೈಡಲ್ಲಿರೋ ಚರಂಡಿಲಿ ಬಿದ್ದಿದ್ದೀನಿ, ಗಾಡಿಲಿ ಬಿದ್ದಿದ್ದೀನಿ, ಆ ಜಗ್ಗ ಆ ದೊಡ್ಡ ಬಾಡಿ ಮೇಲಿಂದ ಬಿದ್ದಿದ್ದೀನಿ. ಆದ್ರೆ ಮತ್ತೆ ಪುಟಿದೆದ್ದಿದ್ದೀನಿ. ಒಂದು ಸಲ ನಿಮ್ ಕೆನ್ನೆ ಮೇಲಿರೋ ಗುಳಿ ನೋಡಿ ಬಿದ್ದವನು ಜೀವನ ಪೂರ್ತಿ ಎದ್ದೇಳಕ್ಕಾಗ್ತಿಲ್ಲ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ರಚಿತಾ ಅವ್ರೆ, ಫಸ್ಟ್ ಟೈಮ್ ನಿಮ್ ಬುಲ್ಬುಲ್ ನೋಡಿದಾಗ ನನ್ ದಿಲ್ ಹಾಳಾಗೋಯ್ತು. ದಿಲ್ ರಂಗಿಲ್ಲ ನೋಡ್ತಾ ನೋಡ್ತಾ ನನ್ನ ಮನ್ಸೇ ರಂಗಾಗೋಯ್ತು. ಅಂಬರೀಷ ನೋಡಿದ್ಮೇಲೆ ಮನ್ಸಲ್ಲಿರೋ ಅಂತರಾಳ ಹೇಳೋ ಅಂತ ಮನ್ಸು ಅಳ್ತಾ ಇತ್ತು. ರಥಾವರ ನೋಡಿದ್ಮೇಲೆ ಇವ್ರಿಗೆ ನೀನೇ ತಕ್ಕ ವರ ಕಣೋ ಅಂತ ಮನ್ಸು ಹೇಳ್ತಾ ಇತ್ತು. ಪುಷ್ಪಕ ವಿಮಾನದಲ್ಲಿ ನಿಮ್ಮ ನೋಡಿದ್ಮೇಲೆ ನನ್ನ ಮನಸ್ಸು ಭರ್ಜರಿಯಾಗಿ ಹಾರಾಡ್ತಾ ಇತ್ತು. ಈ ರಾಧೆಗೆ ನೀನೇ ಮುಕುಂದ, ನೀನೇ ಮುರಾರಿ ಕಣೋ ಅಂತ ಹೇಳ್ತಾ ಇತ್ತು. ಈ ಸೀತಾರಾಮರ ಕಲ್ಯಾಣಕ್ಕಾಗಿ ನಾನು ಯಾವಾಗ್ಲೂ ಕಾಯ್ತಾ ಇದ್ದೀನಿ. ಕನಸು ಕಾಣ್ತಾನೆ ಇದ್ದೆ. ಚಿಲ್ಲರ್, ಈ ಸೀತಾರಾಮ ಕಲ್ಯಾಣ ಕಾಯ್ತಾ ಇದ್ಯಾ? ಈ ಸೀತಾರಾಮ ಕಲ್ಯಾಣ ಅಲ್ಲ, ಈ ಸೀತಾರಾಮರ ಕಲ್ಯಾಣ ಕನಸು ಕಂಡೆ. ಆ ಕನಸಲ್ಲಿ ನಮ್ಮ ಮಕ್ಕಳೆಲ್ಲ ಜಾನಿ ಜಾನಿ ಎಸ್ ಪಪ್ಪ, ಜಾನಿ ಜಾನಿ ಎಸ್ ಪಪ್ಪ ಅಂತ ಓಡ್ತಾ ಇದ್ವು. ಆದ್ರೆ ನೀವು ಹೋಗಲೋ ಅಯೋಗ್ಯ ಅಂತ ನಿಮ್ ಸೇಮ್ ಸಿನಿಮಾ ಸ್ಟೈಲಲ್ಲೇ ಬೈತಾ ಇದ್ರಿ. ಈಗ ತಾನೇ ಐ ಲವ್ ಯು ಸಿನಿಮಾ ನೋಡ್ಕೊಂಡ್ಬಂದು ನಿಮ್ಗೆ ಐ ಲವ್ ಯು ಅಂತ ಹೇಳೋಣ ಅಂತ ಹೇಳೋಕ್ಕಿಂತ ಮುಂಚೆ ಈ ಪ್ರಪಂಚಕ್ಕೆ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಸುಂದರ ಶಿಲ್ಪ ಇದೆಯಲ್ಲ, ಈ ಸುಂದರ ಶಿಲ್ಪ ಯಾವ ಪ್ರೇಮ ಗುರುವಿರದ ಈ ಏಕಲವ್ಯನ ಲವ್ಯ. ಪ್ಲೀಸ್ ಲವ್ ಮಿಯಾ. ಒಪ್ಕೊಂಡ್ರಾಯ್ತಲ್ಲ. Thank you so much. You earned it. You Thank you, earned madam. it. Thank you, sir. Seriously. Good, really good. ಓಕೆ ಚಿಲ್ಲರ್, ಥ್ಯಾಂಕ್ಸ್ ಮಗ, ನನ್ ಮರ್ಯಾದೆನ ಸಖತ್ತಾಗೆ ಉಳಿಸ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಗುರು ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರ್ನಿ. ಇವ್ರಿಗೆಲ್ಲ ನಾನು ಒಂಥರ ಪ್ರಪೋಸ್ ಮಾಡ್ಬಿಡೋಣ ನಿಮ್ಗೆ ಅಂತ ನನ್ಗೆ ಅನಿಸ್ತಾ ಇದೆ. ಒಂದ್ಸತಿ ಪ್ರಪೋಸ್ ಮಾಡಿ ತೋರಿಸ್ಬಿಡ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ಗುರು, ಜನ್ಮ ಜನ್ಮಾಂತರದ ನಮ್ದು ಅನುಬಂಧ ಇದೆ, ಸಂಬಂಧ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಎಲ್ಲೋ ಒಳಗಡೆ ನೀವು ನನಗೋಸ್ಕರ, ನಾನು ನಿನಗೋಸ್ಕರನೇ ಹುಟ್ಟಿರೋದು ಅಂತ ಅನಿಸ್ತಾ ಇದೆ ಗುರು. ಯಾವುದೇ ಕಾರಣಕ್ಕೂ ನಿನ್ನನ್ನ ನಾನು ಬಿಡೋದಿಲ್ಲ. ನನ್ನ ಮನ್ಸಲ್ಲಿ ಒಳಗಡೆ ಇಟ್ಕೊತೀನಿ. ಯಾವುದೇ ಕಾರಣಕ್ಕೂ ನನಗೆ ಲೈಫ್ ಕೊಡು, ಬೇಡ ಅನ್ಬೇಡ, ಬೇಡ ಅನ್ಬೇಡ. ಏನ್ ಮಾಡುದು? ತಗೊಳ್ಳಿ ಸರ್, ಒಳ್ಳೆ ಹಳೆ ತೆಗೆ. ಚೆನ್ನಾಗಿದೆ, ಆಯ್ತಿಲ್ಲ. ಈ ಪ್ರೀತಿ ಒಂಥರ ಕಚ್ಚಗುಳಿ ಅಂತ ಹೇಳ್ಕೊಟ್ಟು ಗುರೂಜಿಗೆನೆ ಈ ಮೊಮೆಂಟ್ ಕಚ್ಚಗುಳಿ ಇಟ್ಟಂಗ್ ಆಗ್ತಾ ಇದೆ. ಈ ಲವ್ಲಿ ಮೂಮೆಂಟ್ ಜೊತೆಗೆ ನಮ್ಮ ಎಪಿಸೋಡ್ ನ ಮುಗಿಸೋ ಟೈಮ್ ಆಗಿದೆ. ನಾಳೆ ಭಾನುವಾರ ಕೆಲ್ಸಕ್ ರಜಾ. ನೀವು ಪ್ರೀತಿಸೋರ್ ಜೊತೆ ಇವತ್ತು ನಿಮ್ ಕನ್ಸಲ್ಲಿ ಡ್ಯುಯೆಟ್ ಹಾಡಿ. ನಾಳೆ ಸಿಗೋಣ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲಾ. ನಮಸ್ಕಾರ, ಶುಭರಾತ್ರಿ.